ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾನು ಸಿಂಧು MS. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೈನ್ಸ್ ಟಾಪಿಕ್, ಆ್ಯಸ್ ಯು ನೋ ದ್ಯಾಟ್ ಟುಡೇ ಈಸ್ ಮಂಡೇ, ಸೊ ನಾನಿವತ್ತು ನಿಮಗೆ ಸೈನ್ಸ್ ಟಾಪಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. ಇದು ನಿಮಗೆ TET ಆಗಿರಬಹುದು ಆರ್ CTET ಆಗಿರಬಹುದು, ಎಗೇನ್ GPSTR ಆಗಿರಬಹುದು, ಎಲ್ಲದಕ್ಕೂ ಸಹಿತ ಮುಖ್ಯವಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಏಮ್ ಜಸ್ಟ್ TET ಆಗಿರಬಾರ್ದು, ಅದೊಂದೇ ಆಗಿರಬಾರ್ದು, ಇದೆಲ್ಲದಕ್ಕೂ ಕವರ್ ಆಗಿರುತ್ತೆ. ಎಗೇನ್ ಇದಿಷ್ಟೇ ಅಲ್ಲ, ಎಲ್ಲೇ ಒಂದು ನಿಮಗೆ ಜನರಲ್ ಸೈನ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಆ ಒಂದು ಎಕ್ಸಾಮಲ್ಲಿ ಅಂತಂದರೆ ಅಲ್ಲೂ ಸಹಿತ ಇದು ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ವಿಡಿಯೋ. ಮೇನ್ ಪಾಯಿಂಟ್ಸ್ಗಳನ್ನು ನಾನು ಏನು ಹೇಳ್ತಾ ಹೋಗ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಹೇಳ್ತೀನಿ ಅದನ್ನೆಲ್ಲವನ್ನು ಸಹಿತ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಬಿಫೋರ್ ಗೋಯಿಂಗ್ ಟು ದ ಕಾನ್ಸೆಪ್ಟ್ ರಿಲೇಟೆಡ್ ಟು ಡೈಜೆಸ್ಟಿವ್ ಸಿಸ್ಟಮ್, ಫಸ್ಟ್ ಆಫ್ ಆಲ್ ನಾವು ಫುಡ್ಡನ್ನು ಏನಕ್ಕೆ ತಗೊಳ್ತೀವಿ? ಬಿಕಾಸ್ ವಿ ನೀಡ್ ಎನರ್ಜಿ. ಎಕ್ಸಾಕ್ಟ್ಲಿ, ಹೌದು, ನಮಗೆ ಶಕ್ತಿಯ ಅಗತ್ಯತೆ ಇದೆ, ನಾವು ಕೆಲಸ ಮಾಡಬೇಕು, ಅದಕ್ಕೆ ಶಕ್ತಿಯ ಅಗತ್ಯತೆ ಇದೆ, ಸೊ ಅದಕ್ಕೋಸ್ಕರ ತಗೊಳ್ತೀವಿ. ಓಕೆ, ಹಾಗಿದ್ರೆ ಅಂತಹ ಆಹಾರ ತಗೊಳ್ತೀವಲ್ಲ, ಅದರಲ್ಲಿ ಅಂಥದ್ದು ಏನಿದೆ, ಆ ಫುಡ್ಡಲ್ಲಿ ಅಂಥದ್ದು ಏನಿದೆ? ಇಟ್ ಕಂಟೈನ್ಸ್ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳಿದೆ ಅಲ್ವಾ. ಸೊ ಸ್ವಲ್ಪ ಕ್ವಿಕ್ ರಿವಿಷನ್ ಒಂದು ಮಿನಿಟಲ್ಲಿ ಮಾಡ್ಕೊಬಂದ್ಬಿಡೋಣ. ಈ ಫುಡ್ ಎಲ್ಲಿಂದ ಸಿಗುತ್ತೆ? ನಮಗೆ 2 ಸೋರ್ಸಸ್ ಇದೆ ಫಾರ್ ದ ಫುಡ್. 2 ಮೂಲ ಇದೆ. ಒಂದು ಪ್ಲ್ಯಾಂಟ್ ಸೋರ್ಸಸ್ ಇದೆ, ಹಾಗೆ ಇನ್ನೊಂದು ಅನಿಮಲ್ ಸೋರ್ಸಸ್ ಇದೆ ಅಲ್ವಾ. ಪ್ಲ್ಯಾಂಟ್ ಸೋರ್ಸಸ್ ಅಂತ ಅಂದರೆ ಯಾವುದ್ಯಾವ್ದು ಬರುತ್ತೆ? ಪ್ಲ್ಯಾಂಟ್ ಸೋರ್ಸಸ್ ಆಲ್ ಅಂದರೆ ಅಲ್ಲಿ ಗ್ರೀನ್ ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಎನಿಥಿಂಗ್. ಅನಿಮಲ್ಸ್ ಅಂತ ಅಂದರೆ ಅಲ್ಲಿ ಏನು ಸಿಗುತ್ತೆ ನಮಗೆ? ಎಗ್, ಮೀಟ್, ಫ್ಲೆಶ್, ಮಿಲ್ಕ್, ಇವೆಲ್ಲವೂ ಸಹಿತ ಅನಿಮಲ್ ಸೋರ್ಸಸ್ ಆಗುತ್ತೆ. ಪ್ಲ್ಯಾಂಟ್ಸ್ ಹೇಗೆ ಫುಡ್ಡನ್ನು ತಯಾರು ಮಾಡ್ತವೆ? ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್, ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಗುತ್ತೆ. ಫೋಟೋ ಮೀನ್ಸ್ ಇಟ್ ಈಸ್ ಲೈಟ್, ಸಿಂಥಸಿಸ್ ಮೀನ್ಸ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಫುಡ್ ಪ್ರೊಡಕ್ಷನ್. ಸೊ ಅದಕ್ಕೋಸ್ಕರ ಇದನ್ನು ನಾವು ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋವಂಥದ್ದು ಎಲ್ಲಿ, ಯಾವ ಪಾರ್ಟಲ್ಲಿ ಅಂತ ಅಂದರೆ ದಟ್ ಈಸ್ ಇನ್ ದ ಲೀವ್ಸಲ್ಲಿ ಅಲ್ವಾ. ಲೀವ್ಸಲ್ಲಿ, ಓಕೆ, ಅದಕ್ಕೋಸ್ಕರನೇ ಹೇಳೋದು ನಾವು. ಈ ಲೀವ್ಸಲ್ಲಿ ವೇನ್ಸ್ಗಳಿರೋದನ್ನು ನೀವು ನೋಡಿರ್ಬೋದು, ವೇನ್ಸ್ಗಳು ಅಲ್ವಾ, ಪ್ಯಾರಲಲ್ ಆರ್ ರೆಟಿಕ್ಯುಲೇಟ್ ಅಥವಾ ನೆಟ್ವರ್ಕ್ ವಿನೇಷನ್ ಅಂತ ಏನು ಕರಿತೀವಲ್ಲ, ಯಾವುದಾದ್ರೂ ಆಗಿರ್ಬೋದು. ಯಾಕೆ ಎಲೆಗಳಲ್ಲಿ ಈ ರೀತಿಯಾಗಿ ಲೈನ್ಸ್ಗಳಿರುತ್ತೆ ಅಂತ ಅಂದರೆ, ನೀವು ಎಲೆನ ಉಲ್ಟಾ ಹಿಡಿದು ನೋಡಿ, ಅಲ್ಲಿ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಮೇಯ್ನಾಗಿ ಮೇಲ್ಗಡೆ ನೋಡೋದಕ್ಕಿಂತ ಕೆಳಗಡೆ ನೋಡಿದಾಗ ದಪ್ಪ ಕಾಣಿಸುತ್ತೆ. ಬಿಕಾಸ್ ವಾಟ್ ಈಸ್ ದಿಸ್ ಅಂತ ಅಂದರೆ, ಇಟ್ ಈಸ್ ಲೈಕ್ ವೆಸಲ್ಸ್. ಇವು ಈ ವೆಸಲ್ಸ್ಗಳ ಮೂಲಕನೇ ನೀರಾಗಿರಬಹುದು, ಇಟ್ ಮೀನ್ಸ್ ವಾಟರ್ ಆಗಿರಬಹುದು, ಮಿನರಲ್ಸ್ ಆಗಿರಬಹುದು, ಅಥವಾ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿ ಪ್ರೊಡ್ಯೂಸ್ ಆಗುವಂಥ ಫುಡ್ ಆಗಿರ್ಬೋದು, ಇವೆಲ್ಲವೂ ಸಹಿತ ಈ ಎಲೆಗಳ ಮೂಲಕನೇ ಅಲ್ಲಿ ಬೇರೆ ಪಾರ್ಟ್ಸ್ಗಳಿಗೆ ಸಪ್ಲೈ ಆಗುವಂಥದ್ದು. ನಿಮಗೆ ಗೊತ್ತಿರಬಹುದು, ಗ್ಸೈಲಮ್ ವೆಸಲ್ಸ್ ಆರ್ ಗ್ಸೈಲಮ್ ಟಿಶ್ಯೂಸ್ ಅಂತಲೇ ಹೇಳ್ತೀವಲ್ಲ, ಅವುಗಳು ನಮಗೆ ಎಲ್ಲಿಗೆ ಹೆಲ್ಪ್ ಆಗುತ್ತೆ? ವಾಟರ್ ಸಪ್ಲೈಗೆ, ವಾಟರ್ ಮೂಮೆಂಟ್ಗೋಸ್ಕರ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫ್ಲೋಯಮ್, ಇದು ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ? ಸಸ್ಯದಲ್ಲಿ. ಅದು ಫುಡ್ನ ಒಂದು ಮೂಮೆಂಟಲ್ಲಿ ಆ ಒಂದು ವೆಸಲ್ಸ್ಗಳ ಮೂಲಕ ಪಾಸ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಎಲೆಗಳಲ್ಲಿ ನಮಗೆ ಈ ರೀತಿಯಾಗಿ ಇವೆಲ್ಲ ಪಾರ್ಟ್ಸ್ಗಳು ಹೆಲ್ಪ್ ಆಗುವಂಥದ್ದು. ದಿಸ್ ಈಸ್ ಅಬೌಟ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ಗೆ ಬೇಕಾಗಿರುವಂಥ ಪಾರ್ಟ್ಸ್ಗಳು ಏನೇನು ಬೇಕು, ಅವುಗಳು ಎಲ್ಲೆಲ್ಲಿಂದ ಸಿಗ್ತವೆ. ಹಾಗೆ ಇಲ್ಲಿ ಲೀವ್ಸಲ್ಲಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ? ಫುಡ್ ಫ್ಯಾಕ್ಟರಿ ಅಂತ ಹೇಳಿ ಕರಿತೀವಿ. ಎಗೇನ್ ಇದಿಷ್ಟಾಯಿತು. ನಂತರ ಫೋಟೋಸಿಂಥಸಿಸ್ ಬಗ್ಗೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದರಲ್ಲಿ ಮತ್ತು ಸೈಕಲ್ ಅವೆಲ್ಲ ಬರುತ್ತೆ, ಅದೆಲ್ಲ ಸದ್ಯಕ್ಕೆ ನಿಮಗೆ ಬೇಡ ಅಂತ ನನ್ನ ಅಭಿಪ್ರಾಯ. ಡೋಂಟ್ ವರಿ ಅಬೌಟ್ ದಟ್, ಅದ್ರ ಬಗ್ಗೆ ಅಷ್ಟೊಂದು ಬೇಡ. ಮುಂದೆ ನಾವು ನೋಡ್ತಾ ಬಂದ್ವಿ ಅಂತಂದರೆ, ದಿಸ್ ಈಸ್ ಅಬೌಟ್ ಫುಡ್. ಅನಿಮಲ್ ಸೋರ್ಸಸಲ್ಲಿ ಬಂದ್ವಿ ಅಂತಂದರೆ ಅಲ್ಲಿ ಆಮ್ನಿವೋರ್, ಕಾರ್ನಿವೋರ್, ನೆಕ್ಸ್ಟ್ ಹರ್ಬಿವೋರ್, ಇದೆಲ್ಲ ಇನ್ನು ಅಷ್ಟೊಂದು ಬೇಡ ಅಂತ ಅಂದ್ಕೊಳ್ತೀನಿ, ಗೊತ್ತಿರೋ ಕಾನ್ಸೆಪ್ಟ್ ಅದು. ಹಾಗಿದ್ರೆ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಕಂಟಿನ್ಯೂ ಮಾಡ್ತಾ ಬರೋಣ. ನಿಮಗೇನಾದರೂ ಈ PDF ನಾನು ಬರೆದಿದ್ದು ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಿಮಗೆ ಸಪ್ರೇಟಾಗಿ ಕಳಿಸ್ತೀನಿ. ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅವಾಗ ನಿಮಗೆ ಡ್ರೈವಲ್ಲಿ ಸೇವ್ ಮಾಡಿಬಿಟ್ಟು ನಿಮ್ಮ ಒಂದು ಮೇಲ್ ID ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ, ಅಥವಾ ನೀವು ಟೆಲಿಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿದ್ರೆ ಐ ವಿಲ್ ಸೆಂಡ್ ದ ಲಿಂಕ್. ಓಕೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ನ್ಯೂಟ್ರಿಯೆಂಟ್ಸ್ ಯಾವ್ಯಾವ ಇದ್ದಾವೆ ಟೋಟಲ್ ಆಗಿ? ನ್ಯೂಟ್ರಿಯೆಂಟ್ಸನ್ನು ಇವೆಲ್ಲ ಏನು ನಾವು ಇವಾಗ ಲಿಸ್ಟ್ ಮಾಡೋಣ ಬನ್ನಿ. ಫಸ್ಟ್ ಹೇಳ್ತೀನಿ. ಈ ಕಾರ್ಬೋಹೈಡ್ರೇಟ್ಸ್, ದೆನ್ ಪ್ರೋಟೀನ್ಸ್, ಆ್ಯಂಡ್ ದೆನ್
ವಿಟಮಿನ್ಸ್ ಆ್ಯಂಡ್ ದೆನ್ ಫ್ಯಾಟ್ಸ್, ಹಾಗೆ ಮಿನರಲ್ಸ್. ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ಬಿಕಾಸ್ ಇಟ್ಸ್ ಕಾಮನ್, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಎಗೇನ್ ವಾಟರ್, ಹಾಗೆ ರಫೇಜಸ್, ಇವೆಲ್ಲವೂ ಸಹಿತ ನಮಗೆ ಬೇಕು. ಐ ನೋ ರಫೇಜಸ್ಸಲ್ಲಿ ಯಾವುದೇ ರೀತಿಯಾದಂಥ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರಲ್ಲ, ಬಟ್ ಇಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ನಮಗೆ ಮೇನಾಗಿ ಬೇಕಾಗಿರೋಂಥದ್ದಲ್ವ ಫುಡ್ಡಲ್ಲಿ. ಸೊ ಅದಕ್ಕೋಸ್ಕರ ರಫೇಜಸ್ ಬಗ್ಗೆನೂ ಗೊತ್ತಿರಲಿ. ರಫೇಜಸ್ಸಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಟ್ರಿಟಿವ್ ವ್ಯಾಲ್ಯೂ ಇಲ್ಲ, ಬಟ್ ಇಟ್ ಈಸ್ ಎಸೆನ್ಷಿಯಲ್. ಯಾಕೆ ಅಂತಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ನಾರಿನ ಪದಾರ್ಥ ಅಂತೀವಲ್ವ, ಅದಕ್ಕೋಸ್ಕರನೇ ನಿಮಗೆ ಊಟ ಆದ ತಕ್ಷಣ ಬಾಳೆಹಣ್ಣು ತಿನ್ನಿ ಅಂತ ಹೇಳೋದು. ಅಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಮಗೆ ಕಂಪ್ಲೀಟಾಗಿ ಡೈಜೆಷನ್ ಆಗೋದಕ್ಕೆ ಈ ರಫೇಜಸ್ಗಳು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಈಟ್ ಮೋರ್ ರಫೇಜಸ್, ಯಾವುದರಲ್ಲಿ ಹೆಚ್ಚು ರಫೇಜಸ್ ಇರುತ್ತೋ ಅದನ್ನು ತಿನ್ನಿ ಅಂತ ಹೇಳೋದು. ಅದಕ್ಕೋಸ್ಕರ ಬಾಳೆಹಣ್ಣು ಸಿಪ್ಪೆಯಲ್ಲಿರುವಂತಹ ನಾರನ್ನು ಸಹಿತ ತೆಗೆದು ತಿಂತೀವಿ ಒಂದೊಂದು ಸಾರಿ, ನೋಡಿರ್ಬೋದು ಪಚ್ಚ ಬಾಳೆಹಣ್ಣಲ್ಲಿ. ಓಕೆ, ಮುಂದೆ ನೋಡ್ತಾ ಬರೋಣ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಫ್ಯಾಟ್ಸ್, ಮಿನರಲ್ಸ್, ವಾಟರ್, ಇದ್ರ ಬಗ್ಗೆ ಓದ್ಕೊಳ್ಳಿ. ಹಾಗೆ ಇವುಗಳಿಂದ ಬರುವಂಥ ಡಿಫಿಷಿಯನ್ಸಿಯಿಂದ ಬರುವಂತಹ ಆ ರೋಗಗಳೇನಿರುತ್ತಲ್ಲ ಅವುಗಳನ್ನು ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಇಟ್ ಹೆಲ್ಪ್ಸ್ ಯು. ಮೇಯ್ನಾಗಿ ಈ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ನಾವು ಕನ್ಸಂಪ್ಷನ್ ಮಾಡ್ತೀವಲ್ಲ ಫುಡ್ಡಲ್ಲಿ, ನಮ್ಮ ಆಹಾರದಲ್ಲಿ ಫುಡ್ನಲ್ಲಿ ಕನ್ಸಂಪ್ಷನ್ ಮಾಡ್ತೀವಲ್ಲ, ಆ್ಯಂಡ್ ಕನ್ಸಂಪ್ಷನ್ ಮಾಡಿದ್ಮೇಲೆ ಅದು ನಮ್ಮ ಬಾಡಿಲಿ ಡೈಜೆಸ್ಟ್ ಆಗಿ, ಇಟ್ ಮೀನ್ಸ್ ಅದು ಫುಲ್ ಡಿವೈಡ್ ಆಗಿ ಈಗೇನು ಅದು ನಾವು ಯೂಸ್ ಮಾಡ್ಕೊಳ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಡೈಜೆಷನ್ ಅಂತ ಹೇಳಿ ಕರೆಯೋದು. ಸುಮ್ಮನೆ ಡೈಜೆಷನ್ ಅಂದ ತಕ್ಷಣ ಊಟ ಕರಗುತ್ತೆ, ನೋ, ಅಷ್ಟೇ ಡೈಜೆಷನ್ ಅಲ್ಲ. ಡೈಜೆಷನ್ ಅಂತ ಅಂದರೆ ನಾವು ಫುಡ್ಡನ್ನು ತಗೊಂಡಿರೋದು, ಅಂದರೆ ಆ ಫುಡ್ಡಲ್ಲಿರುವಂತಹ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳೇನಾಗಿರುತ್ತೆ ಅದು ನಮಗೆ, ವಾಟರ್ ಈಸ್ ನಾಟ್ ಎ ನ್ಯೂಟ್ರಿಯೆಂಟ್ ಹೌದು, ಬಟ್ ಇಟ್ಸ್ ಒನ್ ಪಾರ್ಟ್ ಫಾರ್ ದ ಫುಡ್ ಇಲ್ಲಿಗೆ ಬೇಕೇ ಬೇಕಲ್ವ. ಈ ಫುಡ್ಡನ್ನು ನಾವು ತಗೊಂಡು ಅದು ಜೀರ್ಣ ಆಗಿ ಅದೇನಾಗಿರಬೇಕು, ನಮ್ಮ ಬಾಡಿಗೆ ಅದು ಅಬ್ಸಾರ್ಪ್ಷನ್ ಆಗಿ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತೀವಲ್ಲ ಅದನ್ನೇ ನಾವೇನಂತ ಕರಿತೀವಿ, ಡೈಜೆಷನ್, ಜೀರ್ಣಕ್ರಿಯೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಅಬೌಟ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ. ಹಾಗೆ ಕಾರ್ಬೋಹೈಡ್ರೇಟ್ ಇರುವಂತಹ ಫುಡ್ಗಳನ್ನು ನಾವು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಪ್ರೋಟೀನ್ ಇರೋದು ನಮಗೇನಂತ ಕರಿತೀವಿ, ಗ್ರೋತಿಗೆ ಹೆಲ್ಪ್ ಆಗುತ್ತಿದ್ದು. ಆ್ಯಂಡ್ ವಿಟಮಿನ್ಸ್ ಬಗ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಡಿಸೀಸಸ್ಗಳು ಬರೋದನ್ನು ಅವಾಯ್ಡ್ ಮಾಡುತ್ತೆ. ಫ್ಯಾಟ್ಸ್, ಇಟ್ ಆಲ್ಸೋ ಗಿವ್ಸ್ ಮೋರ್ ಎನರ್ಜಿ ದ್ಯಾನ್ ಕಾರ್ಬೋಹೈಡ್ರೇಟ್. ಇವೆರಡರಲ್ಲಿ ಯಾವುದು ಹೆಚ್ಚು ಎನರ್ಜಿ ಕೊಡುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ ಆರ್ ಫ್ಯಾಟ್ಸ್ ಅಂತ ಕೇಳಿದ್ರೆ ಅಫ್ಕೋರ್ಸ್ ಫ್ಯಾಟ್ಸ್. ಇಟ್ ಈಸ್ ಸ್ಟೋರ್ಡ್ ಫಾರ್ಮಲ್ಲಿ ಇರಬಹುದು, ಅಡಿಪೋಸ್ ಟಿಶ್ಯೂ ಅಂತೆಲ್ಲ ಹೇಳ್ತೀವಲ್ವ, ಇದ್ರೂ ಸಹಿತ ನೀವು ಒಂದು ಕ್ಷಣ ಹೊಟ್ಟೆ ಒಳಗಡೆ ಇಲಿ ಓಡಾಡುತ್ತೆ ಅದೆಲ್ಲ ಹೇಳ್ತೀವಲ್ಲ ನಾವು, ಆ ಥರ ಆಗಿ ನಿಮಗೆ ಒಂದು ಕ್ಷಣ ಆದ ತಕ್ಷಣ ಏನಾಗುತ್ತೆ, ಹೊಟ್ಟೆ ಹಸಿವು ಸ್ಟಾಪ್ ಆಗುತ್ತೆ. ವೈ? ಬಿಕಾಸ್ ಥಿಂಕ್ ಮಾಡಿರಿ, ಈಗ ತಾನೇ ನಾನು ಹೇಳಿದೆ, ನೋಡ್ಬೋದಾ, ಯೋಚನೆ ಮಾಡ್ಬೋದಾ? ಎಸ್, ಟ್ರೈ ಮಾಡಿ. ನೆಕ್ಸ್ಟ್ ಬರೋಣ. ಕ್ಲೋರೋಫಿಲ್ ಪಿಗ್ಮೆಂಟ್, ಫೋಟೋಸಿಂಥಸಿಸ್, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಸೊ ತುಂಬ ಅದ್ರ ಕಡೆ ಹೋಗಲ್ಲ. ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಬಗ್ಗೆನೂ ಸಹಿತ ಇಲ್ಲಿ ನಾನು ಡಿಸ್ಕಷನ್ ಮಾಡೋದಿಲ್ಲ. ಮೇಯ್ನಾಗಿ ನಾನಿಲ್ಲಿ ತೊಗೊಂಡಿರುವಂಥ ಟಾಪಿಕ್ಕು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ. ಸೊ ಐ ವಿಲ್ ಗೋ ವಿತ್ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲಿ ನ್ಯೂಟ್ರಿಯೆಂಟ್ಸ್, ಪ್ಲ್ಯಾಂಟ್ಸ್ದ ಬಗ್ಗೆ ಬಂದಾಗ ಇಲ್ಲಿ ಪ್ಲ್ಯಾಂಟ್ಸ್ ಅದಕ್ಕೋಸ್ಕರ ಇದನ್ನು ನಾವು ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ, ಬಿಕಾಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಹಾಗೆ ಅನಿಮಲ್ಸ್ ಅಂದರೆ ಈ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾವಲ್ಲ ಇವುಗಳನ್ನು ನಾವು ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಹೆಟಿರೋಟ್ರೋಪ್ಸ್. ಇದನ್ನು ಬಿಟ್ಟು ಮತ್ತೆ ಯಾವ್ದು ಬರುತ್ತೆ ಅಂತ ಅಂದರೆ ಸ್ಯಾಪ್ರೋಫೈಟ್ಸ್, ಸ್ಯಾಪ್ರೋಟ್ರೋಪ್ಸ್ ಆರ್ ಸ್ಯಾಪ್ರೋಫೈಟ್ಸ್ ಆರ್ ಟ್ರೋಪ್ಸ್ ಅಂತಲೂ ಸಹಿತ ಹೇಳಬಹುದು. ಅಗೇನ್ ಐ ವಿಲ್ ರೈಟ್ ಸ್ಯಾಪ್ರೋಟ್ರೋಪ್ಸ್. ಇದನ್ನು ಬಿಟ್ಟು ಮತ್ತೆ ಇನ್ನೊಂದು ಪ್ಯಾರಾಸೈಟ್, ಬೇರೆ ಒಂದು ಹೋಸ್ಟ್ ಒಂದು ಜೀವಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಅದನ್ನು ಪ್ಯಾರಾಸೈಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಕುಸ್ಕುಟ, ನೀವು 7th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ನೋಡಿರಬಹುದು. ಸ್ಯಾಪ್ರೋಟ್ರೋಪ್ಸ್ ಅಂತ ಅಂದರೆ ಇದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಒಂದು ಜೀವಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂಥದ್ರ ಮೇಲೆ. ಮಶ್ರೂಮ್ ಆಗಿರ್ಬೋದು, ಫಂಗೈ ಬೆಳೆಯುತ್ತಲ್ವ, ಮಶ್ರೂಮ್ ಮೇನ್ ಎಕ್ಸಾಂಪಲ್. ಮಶ್ರೂಮ್ ಎಲ್ಲಿ ಬೆಳೆಯುತ್ತೆ ನೋಡಿದ್ದೀರಲ್ವಾ, ಗೊತ್ತಿರಬಹುದು, ಕಾಮನ್ ಆಗಿ ತಿಂದಿರ್ತೀರ, ಎಲ್ಲರೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ಅಬೌಟ್ ಒಂದು ಬ್ರೀಫ್ ಕಾನ್ಸೆಪ್ಟ್ ರಿಲೇಟೆಡ್ ಟು ಡೈಜೆಷನ್. ಈಗ ನಾವು ಬರೋಣ, ನ್ಯೂಟ್ರಿಷನ್ ತಗೊಂಡಾಗಿದೆ, ನ್ಯೂಟ್ರಿಯೆಂಟ್ಸನ್ನು ನಾವಿವಾಗ ತಗೊಂಡಾಗಿದೆ. ಆ ನ್ಯೂಟ್ರಿಯೆಂಟ್ಸ್ ಇವಾಗ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿದೆ. ಅವುಗಳಿವಾಗ ಹೇಗೆ ಡೈಜೆಷನ್ ಆಗುತ್ತೆ, ಹೇಗೆ ಅವುಗಳನ್ನ ನಾವು ಯೂಸ್ಫುಲ್ ಫಾರ್ಮ್ ಆಗಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿ. ಸೊ ಡೈಜೆಷನ್ ಅಂತ ಅಂದರೆ ಹೇಳಿದೆ, ದಟ್ ಆರ್ ಪ್ರೆಸೆಂಟ್ ಇನ್ ಅ ಕಾಂಪ್ಲೆಕ್ಸ್ ಪಾರ್ಟಿಕಲ್ಸ್ ಆಗಿ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಇರುತ್ತೆ.
ಅವುಗಳನ್ನು ಏನು ಮಾಡಬೇಕು, ಇವಾಗ ಡಿವೈಡ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಮಾಡಬೇಕು, ಅದನ್ನೇ ಡೈಜೆಷನ್. ಕಾರ್ಬೋಹೈಡ್ರೇಟ್ ಅಂತಿದೆ, ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳಿದೆ. ಇದು ಹೀಗಿರೋದ್ರಿದು ಏನಾಗಿರಬೇಕಿದು ಡಿವೈಡ್ ಆಗ್ತಾ ಬರಬೇಕು. ಈ ಡಿವೈಡ್ ಆಗಿ ನಮಗೆ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಸಿಗ್ತಾ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಡೈಜೆಷನ್. ಇದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ನಾನು ಆಗಲೇ ಹೇಳಿದೆ, ಇದನ್ನು ನಾವು ನ್ಯೂಟ್ರಿಯೆಂಟ್ಸನ್ನು ತೊಗೊಳ್ತೀವಿ, ಅದು ಡೈಜೆಷನ್ ಆಗಿ ಅದು ಯುಟಿಲೈಸ್ ಫಾರ್ಮಿಗೆ ಬರಬೇಕಲ್ಲ, ದಟ್ ಈಸ್ ಕಾಲ್ಡ್ ಡೈಜೆಷನ್ ಅಂತ ಹೇಳಿ. ವಾಟ್ ಎವರ್ ಎರಡೂ ಸಹಿತ ಕರೆಕ್ಟೇ. ಸೊ ಇವಾಗ ನಾವು ಫುಡ್ಡನ್ನು ತೊಗೊಳ್ತಾ ಇದ್ದೀವಿ, ದಟ್ ಈಸ್ ಫುಡ್ಡನ್ನು ತೊಗೊಂಡಿದ್ದು ಹೇಗೆ ತೊಗೊಂಡಿದ್ದೀವಿ, ಥ್ರೂ ದ ಮೌತ್, ದಟ್ ಈಸ್ ಕಾಲ್ಡ್ ಇಂಜೆಷನ್ ಅಂತ ಹೇಳಿ ಕರಿತೀವಿ. ಫುಡ್ಡನ್ನು ಒಳಗಡೆ ಇಂಟೇಕ್ ತೊಗೊಳ್ತಿದ್ದೀವಲ್ಲ, ದಟ್ ಈಸ್ ಕಾಲ್ಡ್ ಇಂಜೆಷನ್. ಮೌತ್ ಮೂಲಕ ತೊಗೊಂಡಾಯಿತು. ಈಗ ಮೌತಲ್ಲಿ ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗೋದು ಎಲ್ಲಿ ಅಂತಂದರೆ, ಡೈಜೆಷನ್ ಸ್ಟಾರ್ಟ್ಸ್ ಎಟ್ ಮೌತ್, ಫಸ್ಟ್ ಇಲ್ಲೇ ಸ್ಟಾರ್ಟ್ ಆಗೋದು. ಕಂಪ್ಲೀಟ್ ಆಗೋದಲ್ಲಿ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಯಾಕೆ ಅಲ್ಲೇ ಕಂಪ್ಲೀಟ್ ಆಗುತ್ತೆ, ಮುಂದೆ ಕಂಟಿನ್ಯೂ ಆಗಲ್ಲ ಯಾಕೆ ಅಂತ ಹೇಳ್ತೀನಿ. ಅಥವಾ ನಿಮಗೆ ಈಗಲೇ ಬೇಕು ಅಂತಂದರೆ ಫಸ್ಟ್ ಸ್ಟಾರ್ಟ್ ಆಗೋದು ಮೌತಲ್ಲಿ, ಎಂಡ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ. ಹಾಗಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಮತ್ತೆ ನಿಮಗೆ ಲಾರ್ಜ್ ಇಂಟೆಸ್ಟೈನ್ ಕನೆಕ್ಷನ್ ಇದೆ. ಹಾಗಾದರೆ ಅಲ್ಲಿ ಹೋಗಿ ಏನು ಮಾಡುತ್ತೆ, ಅಲ್ಲಿ ಇರುವಂತಹ ಫುಡ್ಡಲ್ಲಿ ಏನಾದರೂ ವಾಟರ್ ಕಂಟೆಂಟ್ ಇತ್ತು ಅಂತಂದರೆ, ಆ್ಯಂಡ್ ಅಗೇನ್ ವಿಟಮಿನ್, ಯಾವುದು ವಿಟಮಿನ್ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ, ಕೇಳ್ಕೊಳ್ಳಿ. ವಿಟಮಿನ್ ಅಲ್ಲಿ ಇರುವಂಥ ವಿಟಮಿನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಆ ಅನ್ಡೈಜೆಸ್ಟೆಡ್ ಫುಡ್ಡಲ್ಲಿ ಇದ್ದಿದ್ದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಗೇನ್ ಅದನ್ನು ಬಾಡಿಗೆ ಬಿಟ್ಕೊಡುತ್ತೆ. ಉಳಿದಿರುವಂಥ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಎಜೆಷನ್. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಎಜೆಷನ್ ಮತ್ತು ಎಕ್ಸ್ಕ್ರೀಷನ್ಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ಎಜೆಷನ್ ಆ್ಯಂಡ್ ಎಕ್ಸ್ಕ್ರೀಷನ್ ಅಂತ ಅಂದರೆ ಇದರಲ್ಲಿ ಏನಾಗಿರುತ್ತೆ ಅಂತ ಅಂದರೆ, ಯೂರಿಯಾ ಇರುವಂತಹ ಒಂದು ಪಾರ್ಟಿಕಲ್ಸ್ಗಳೆಲ್ಲ ಹೊರಗಡೆ ಹೋಗೋದು, ಬಾಡಿಯಿಂದ ಹೊರಗಡೆ, ವೇಸ್ಟ್ ಪ್ರಾಡಕ್ಟ್, ನೈಟ್ರೋಜಿನಸ್ ವೇಸ್ಟ್ ಅಂತ ಏನು ಕರಿತೀವಲ್ಲ, ಲೈಕ್ ಎಕ್ಸಾಂಪಲ್ ನಿಮಗೆ ಬೇಕು ಅಂತ ಅಂದರೆ ಯೂರಿನ್ ಆಗಿರಬಹುದು ಅಥವಾ ಸ್ವೆಟ್ ಆಗಿರಬಹುದು, ದೀಸ್ ಆರ್ ಕಾಲ್ಡ್ ಎಕ್ಸ್ಕ್ರೀಷನ್, ಅಫ್ಕೋರ್ಸ್ ಎಕ್ಸ್ಕ್ರೀಷನ್. ಹಾಗಿದ್ರೆ ಎಜೆಷನ್ ಅಂತ ಅಂದ್ರೇನು, ಇದು ಫಿಕಸ್ ಅಂತ ಏನು ಹೇಳ್ತೀವಲ್ವ, ಮಲ, ಅದು ಎಜೆಷನ್. ಎಜೆಷನ್ನೇ ಬೇರೆ, ಎಕ್ಸ್ಕ್ರೀಷನ್ನೇ ಬೇರೆ. ಗೊತ್ತಾಗ್ತಿದೆಯಾ? ಬೋತ್ ಆರ್ ನಾಟ್ ಸೇಮ್. ನಿಮಗೆ ಎಕ್ಸ್ಕ್ರೀಷನ್ ಬಗ್ಗೆನೂ ಸಹಿತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲೇ ಮಾಡ್ತೀನಿ. ಲೆಟ್ಸ್ ಚೆಕ್, ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಟೈಮ್ ಅವೈಲಬಿಲಿಟಿ ಸಿಕ್ಕಾಗ ನಾನು ವಿಡಿಯೋ ಮಾಡೋದು, ಅದಕ್ಕೋಸ್ಕರ ನಾನು ಪಕ್ಕಾ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನಾವು ನೋಡ್ತಾ ಬರೋಣ. ಇವಾಗ ಇಂಜೆಷನ್ ಆಗಿದೆ, ಫುಡ್ ಮೌತಿಗೆ ಬಂದಿದೆ, ಫಸ್ಟ್ ಡೈಜೆಷನ್ ಸ್ಟೆಪ್ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಇಲ್ಲಿ ಇರುವಂತಹ ಟೀತ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ, ಮೇಯ್ನಾಗಿ ಫುಡ್ಡನ್ನು ಕಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುವಂಥದ್ದು. ಇದರಲ್ಲಿ ನಾವು ಮತ್ತೆ ಮಿಲ್ಕ್ ಟೀತ್ ಮತ್ತು ಪರ್ಮನೆಂಟ್ ಟೀತ್ ಅಂತ ಹೇಳಿ ನೋಡ್ತೀವಿ ಅಲ್ವಾ, ಪರ್ಮನೆಂಟ್ ಟೀತ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಟೀತೆಲ್ಲ ಒಂದು ಸೀರೀಸ್ ಇದೆಯಲ್ಲ, ಅದನ್ನು ಓದ್ಕೊಂಡಿದ್ದೀರಾ? ಮೋಲಾರ್, ಪ್ರಿಮೋಲಾರ್, ಇನ್ಸೆಸಾರ್, ಕೆನೈನ್ ಅಂತೇಳಿ ಬರುತ್ತಲ್ವ. ಫಸ್ಟ್ ಇನ್ಸೆಸಾರ್ ಬರುತ್ತೆ, ಇನ್ಸೆಸಾರ್, ನೆಕ್ಸ್ಟ್ ಕೆನೈನ್, ಆ್ಯಂಡ್ ದೆನ್ ಪ್ರಿಮೋಲಾರ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಮೋಲಾರ್. ಮೇಯ್ನಾಗಿದ್ದು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಇದು 8 ನಂಬರ್ ಇರುತ್ತೆ, ಇದು 4 ಇರುತ್ತೆ, ಆ್ಯಂಡ್ ಪ್ರಿಮೋಲಾರ್ ಈಸ್ ಆಲ್ಸೋ 8 ಆ್ಯಂಡ್ ರಿಮೈನಿಂಗ್ ಮೋಲಾರ್ ಈಸ್ 12. ಓಕೆ, ಇಟ್ ಈಸ್ ಇನ್ ಪರ್ಮನೆಂಟ್ ಟೀತ್. ಐ ಆಮ್ ಟಾಕಿಂಗ್ ಅಬೌಟ್ ಪರ್ಮನೆಂಟ್ ಟೀತ್. 20, ಇದು 20 ಆಯಿತು, ಇದು 12 ಆಯಿತು, ಸೊ 32. ಸೊ ಟೋಟಲ್ ನಂಬರ್ ಆಫ್ ಪರ್ಮನೆಂಟ್ ಟೀತ್ ಅಂತ ಅಂದರೆ ದಟ್ ಈಸ್ 32. ಹಾಗಿದ್ರೆ ಮಿಲ್ಕ್ ಟೀತ್ ಬಗ್ಗೆ ನೋಡೋದಾದರೆ ಇದರಲ್ಲೂ ಸಹಿತ ಇನ್ಸೆಸಾರ್, ಕೆನೈನ್, ಪ್ರಿಮೋಲಾರ್, ಮೋಲಾರ್ ಇದೆ. ಈ ಇನ್ಸೆಸಾರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲೂ 8 ನಂಬರ್ ಇದೆ, ಆ್ಯಂಡ್ ಕೆನೈನ್ ಏನಾಗಿರುತ್ತೆ, ಇದು 4, ಸೇಮ್ ಆ್ಯಸ್ ಲೈಕ್ ಪರ್ಮನೆಂಟ್ ಟೀತ್. ಬಟ್ ಪ್ರಿಮೋಲಾರ್, ಮೋಲಾರಲ್ಲಿ ಚೇಂಜಸ್ ಇರುತ್ತೆ. ಪ್ರಿಮೋಲಾರಲ್ಲಿ ಏನಾಗಿರುತ್ತೆ, ದೆರ್ ಈಸ್ ನೋ ಪ್ರಿಮೋಲಾರ್ ಟೀತ್ಸ್, ಆ್ಯಂಡ್ ಮೋಲಾರ್ ಎಷ್ಟಿರುತ್ತೆ ಅಂತ ಅಂದರೆ ಇದು ಟೋಟಲ್ ನಂಬರ್ 8 ಇರುತ್ತೆ. It is present in milk teeth. So total number of milk teeth is 20. 32 permanent teeth and 20 milk teeth. ನೀವೇನಾದರೂ ಕನ್ನಡದವ್ರು ನೋಡ್ತಾ ಇದ್ರಿ ಅಂತಂದರೆ ಡೋಂಟ್ ವರಿ ಅಬೌಟ್ ದಟ್, ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಮೇಯ್ನಾಗಿ ನನಗೆ ಈ ಇನ್ಸೆಸಾರ್, ಕೆನಾನ್, ಪ್ರಿಮೋಲಾರ್, ಮೋಲಾರ್ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಇನ್ನೂ ವರ್ಕ್ ಮಾಡಬೇಕಾಗುತ್ತೆ ಅವಾಗ. ಸೊ ಪ್ರೆಸೆಂಟ್ಲಿ ನಾನು ಇವಾಗ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಕನ್ನಡದಲ್ಲಿ ಕೊಡೋಕ್ಕಾದ್ರೆ ಇನ್ನೂ ಟೈಮ್ ಎಕ್ಸ್ಟ್ರಾ ಕನ್ಸಂಪ್ಷನ್ ಆಗುತ್ತೆ. ಬಟ್ ತುಂಬ ಜನ ನನಗೆ ಸೈನ್ಸ್ ಮಾಡಿ ಕಂಪ್ಲೀಟ್ ಸೈನ್ಸ್ ಹೇಳಿ ಅಂತ ಹೇಳ್ತಾ ಇರೋದ್ರಿಂದ ಪ್ರೆಸೆಂಟ್ಲಿ ಐ ಆಮ್ ಗಿವಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಕಂಪ್ಲೀಟಾಗಿ ಕನ್ನಡದಲ್ಲೂ ಸಹಿತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಾಯಿತು ಟೀತ್ನ ಒಂದು ಹೆಲ್ಪ್ಫುಲ್ ಹೇಗಿರುತ್ತೆ ಅಂತ ಹೇಳಿ. ಟೀತ್ ಬಗ್ಗೆ ಮತ್ತೆ ಟೀತ್ನ ಸ್ಟಡಿಗೆ ಏನಂತ ಹೇಳ್ತೀವಿ, ಸ್ಟಡಿ ಆಫ್ ಟೀತ್
ಏನು ಹೇಳ್ತೀವಿ? ಪ್ಲೀಸ್ ಡೂ ಕಮೆಂಟ್ ದಿಸ್. ನೋಡಿ ಸುಮ್ಮನಾಗಬೇಡಿ, ಕಮೆಂಟ್ ಮಾಡಿ. ಇದರಿಂದಾಗಿ ನಿಮ್ಮಿಂದ ಬೇರೆಯವ್ರಿಗೂ ಸಹಿತ ನಾಲೆಜ್ ಶೇರ್ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಎಲ್ಲರೂ ಸಹಿತ ಕಮೆಂಟ್ಸ್ಗಳನ್ನು ನೋಡ್ತಾರೆ, ಆವಾಗ ಯಾರೋ ನೋಡಿದ್ದಾರೆ. ಫಸ್ಟ್ ನೀವೇನಾದರೂ ಕಮೆಂಟ್ ಮಾಡ್ತಿದ್ರೆ ಅಂತಂದರೆ ಡೋಂಟ್ ಲೂಸ್ ದಟ್ ಚಾನ್ಸ್. ಪ್ಲೀಸ್ ಡೂ ಕಮೆಂಟ್. ಬರೀ ನಾವೇ ಬೇರೆಯವರಿಂದ ತೊಳ್ಕೊಳ್ಳೋದಕ್ಕಿಂತ ನಾವು ಸ್ವಲ್ಪ ಬೇರೆಯವರಿಗೆ ಸಹಾಯ ಮಾಡೋಣ ಅಲ್ವಾ, ಅದಕ್ಕೋಸ್ಕರ. ಓಕೆ, ಇದರ ನಂತರ ನಮ್ಮ ಬಾಯಲ್ಲಿರುವಂತಹ ಬಕಲ್ ಕ್ಯಾವಿಟಿ, ಇದರಲ್ಲಿ ಏನಾಗಿರುತ್ತೆ, ನಮಗೆ ಸಲೈವ ಇರುತ್ತೆ, ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಈ ಸಲೈವರಿ ಗ್ಲ್ಯಾಂಡ್ಸ್ ಸಹಿತ ಏನಾಗಿರುತ್ತೆ, ನಮ್ಮ ಒಂದು ಫುಡ್ಡನ್ನು ಮಿಕ್ಸಪ್ ಮಾಡೋದಕ್ಕೆ ಸಹಾಯಕಾರಿಯಾಗಿರುತ್ತೆ. ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ ಗೊತ್ತಿದೆಯಾ? ಇದನ್ನು ನೀವು ಹೇಳಿ, ಮುಂದಿನ ನಾನು ಹೇಳ್ತೀನಿ. ಸಲೈವರಿ ಗ್ಲ್ಯಾಂಡ್ಸ್ ಏನಿದೆಲ್ಲ, ಇದರಲ್ಲಿ ನಾವು ಮತ್ತೆ ಮುಂದೆ ಬರುತ್ತೆ, ಸದ್ಯಕ್ಕೆ ಬೇಡ, ಹೇಳ್ತೀನಿ ಅಷ್ಟೇ, ಕೇಳಿಸ್ಕೊಳ್ಳಿ. ಸಬ್ ಮ್ಯಾಕ್ಸಿಲರಿ, ಹಾಗೆ ಸಬ್ ಲಿಂಗ್ಯುವಲ್ ಅಂತ ಒಂದು, ಹಾಗೆ ಪೊರಾಟಿಡ್ ಗ್ಲ್ಯಾಂಡ್ಸ್ ಅಂತ ಹೇಳಿದೆ. ಇದರಲ್ಲಿ ಮ್ಯೂಕಸ್ ಆಗಿರಬಹುದು, ಹಾಗೆ ವಾಟ್ರಿ ಕಂಟೆಂಟ್ ಏನು ಬರುತ್ತಲ್ಲ ಇವುಗಳಿರುತ್ತೆ. ಇದರಿಂದಾಗಿ ಏನಾಗುತ್ತೆ, ಫುಡ್ಡಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡೋದಕ್ಕೆ, ಮೇಯ್ನಾಗಿ ಇವಾಗ ಮಿಕ್ಸರಿಗೆ ಫುಡ್ಡನ್ನು ಹಾಕಿದ್ದೀವಿ, ಏನೋ ಒಂದು ಅಕ್ಕಿನ ಏನೋ ಹಾಕಿದ್ದೀವಿ, ಅದು ಚೆನ್ನಾಗಿ ಗ್ರೈಂಡ್ ಆಗಿ ನಮಗೆ ಹಿಟ್ಟಿನ ಥರ ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಸ್ವಲ್ಪ ನೀರನ್ನು ಹಾಕ್ತೀವಿ. ಸೊ ಮೇಯ್ನಾಗಿ ಇಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ನಮಗೆ ಈ ರೀತಿಯಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಮತ್ತು ಮುಂದೆ ಸಹಿತ ನಿಮಗೆ ಲಿವರ್ ಬರುತ್ತೆ, ನೆಕ್ಸ್ಟು ಪ್ಯಾನ್ಕ್ರಿಯಾಸ್ ಬರುತ್ತೆ. ಇವುಗಳು ಯಾವ ರೀತಿಯಾಗಿ ಫುಡ್ನ ಡೈಜೆಷನಿಗೆ, ಅಂದರೆ ಗ್ಲ್ಯಾಂಡ್ಸ್ ಬಗ್ಗೆ ಮಾತಾಡ್ತಾ ಇರೋದು, ಇವುಗಳು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ ಪಾರ್ಟ್ ಬಂದಾಗ. ನೆಕ್ಸ್ಟ್ ಇವಾಗ ಫುಡ್ ಎಲ್ಲಿಗೆ ಹೋಗುತ್ತೆ, ಈಸೋಫೇಗಸ್ಗೆ ಹೋಗುತ್ತೆ. ಮೇನ್ ನಮಗೆ ಫುಡ್ ಪೈಪ್ ಅಂತ ಏನು ಹೇಳ್ತೀವಲ್ವ ಅದಕ್ಕೆ ಹೋಗುತ್ತೆ. ಫುಡ್ ಪೈಪ್ ಅದರ ಲೆಂತ್ ಎಷ್ಟಿದೆ ಗೊತ್ತಿದೆಯಾ? ಪ್ಲೀಸ್ ಡೂ ಕಮೆಂಟ್. ಫುಡ್ ಪೈಪ್ಗಿಂತ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕಾನ್ಸೆಪ್ಟು ಬ್ಯಾಕ್ಟೀರಿಯಾ ಇನ್ ಮೌತ್ ಅಂತ ಹೇಳೊಂದು ಕಾನ್ಸೆಪ್ಟ್ ಇದೆ. ಇದು ಸಹಿತ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ. ಈಗ ಊಟ ಆದಮೇಲೆ ನೀವೇನು ಮಾಡ್ತೀರಾ, ಫುಡ್ ಹಾಗೆ ನೀರು ಕುಡಿತೀರಾ, ಮಲ್ಕೊಳ್ತೀರಾ ತುಂಬ ಜನ, ಓಕೆ ವಾಟ್ ಎವರ್. ಆದರೆ ಮೇಯ್ನಾಗಿ ನಿಮಗೆ ಊಟ ಆದ ತಕ್ಷಣ ನೀವೇನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಯು ಹ್ಯಾವ್ ಟು ವಾಶ್ ಯುವರ್ ಮೌತ್. ಮಿಸ್ ಮಾಡ್ದೇ ವಾಶ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಬ್ಯಾಕ್ಟೀರಿಯಾ ಗ್ರೋ ಆಗಿ ರೀಪ್ರೊಡಕ್ಷನ್ ಚೆನ್ನಾಗಿ ಆಗಿ ಅವುಗಳ ನಂಬರಿಂಗ್ ಜಾಸ್ತಿ ಆಗೋಗುತ್ತೆ. ನಂಬರಿಂಗ್ ಜಾಸ್ತಿ ಆಯಿತು ಅಂತಂದರೆ ಮುಗೀತು, ಅಲ್ಲಿ ಬ್ಯಾಕ್ಟೀರಿಯಾಗಳು ಹಾವಳಿ ಮಾಡಿ ನಿಮಗೆ ಗೊತ್ತಲ್ಲ ಮುಂದೆ ಏನು ಮಾಡುತ್ತೆ ಅಂಥೇಳಿ. ಸೊ ಬಿ ಕೇರ್ಫುಲ್ ದ್ಯಾಟ್. ಟೂತ್ ಡಿಕೆ ಆಗೋದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಏನೇ ತಿಂದರೂ ಮೇಯ್ನಾಗಿ ಸ್ವೀಟ್ ಐಟಮ್ಸ್ಗಳನ್ನು ತಿಂದ್ರಿ ಅಂತಂದರೆ ಚೆನ್ನಾಗಿ ಹಲ್ಲುಗಳನ್ನು ವಾಶ್ ಮಾಡೋದನ್ನು ಮರಿಬೇಡಿ. ಮುಂದೆ ನೋಡೋದಾದರೆ ಈಗ ಫುಡ್ ಪೈಪ್ದು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇಟ್ಸ್ ಅ ಈಸಿ ಕಾನ್ಸೆಪ್ಟ್. ನೆಕ್ಸ್ಟ್ ಬರೋಣ ಸ್ಟಮಕ್ಕಿಗೆ. ಸ್ಟಮಕ್ ಬಗ್ಗೆ ಆ್ಯಕ್ಚುಲಿ ಕಾನ್ಸೆಪ್ಟ್ ಕ್ಲಿಯರ್ ಇರೋದಿಲ್ಲ. ಯಾವ ಶೇಪಲ್ಲಿದೆ, ಏನು ಕತೆ, ಹೇಗಿರುತ್ತದೋ ಅದನ್ನೆಲ್ಲದನ್ನು ನೋಡೋದಕ್ಕೋಸ್ಕರ ಕಾಯ್ತಾಯಿದ್ರು. ಒಬ್ಬ ಪೇಷಂಟ್ ಬರ್ತಾನೆ, ಅವನಿಗೆ ಬುಲೆಟ್ ತಾಕಿರುತ್ತೆ ಎದೆಗೆ. ಆಗ ಅಲ್ಲಿರುವಂತಹ ಕ್ಯಾವಿಟೀಸ್ ಅದ್ರ ಬಗ್ಗೆ ಎಲ್ಲನೂ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಯಿತು. ಆ ಸೈಂಟಿಸ್ಟ್ ಹೆಸರು ಏನು? ಡು ಯು ನೋ ದ್ಯಾಟ್? ಆ ಸೈಂಟಿಸ್ಟ್ ಹೆಸರು ನಿಮಗೆ ಬೇಕು, ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ಪಕ್ಕಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಗೊತ್ತಾ, ಟಿ ಆರ್ ಎನಿ ಯಾವುದೋ ಒಂದು ಎಕ್ಸಾಮ್ಗೆ ಹೀಗೆ ಹಾಕ್ಕೊಡ್ತಾರೆ? ನೋ, ನೆವರ್. ಅದನ್ನು ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಗೆಸ್ ಆಗಿರುತ್ತೆ. ನೀವು ಸುಮ್ಮನೆ ಅದಕ್ಕೆ ಫೂಲ್ ಆಗ್ತೀರಾ. ನೀವು ಹೇಗೆ ಓದಬಹುದು ಅಂತ ಅಂದರೆ ಜಸ್ಟ್ ರೀಡ್. ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ನಾವು ಹೇಳೋಕ್ಕಾಗೋದಿಲ್ಲ. ಎಲ್ಲಾದರೂ ಒಂದು ಕಡೆ ಯೂಸ್ ಆಗುತ್ತೆ. ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಅಲ್ಲಿ ನೀವು ಆನ್ಸರ್ ಹೇಳೋಕ್ಕಾಗಿಲ್ಲ, ಡೋಂಟ್ ವರಿ ಅಬೌಟ್ ದ್ಯಾಟ್. ಜಸ್ಟ್ ಫೋಕಸ್ ಆನ್ ನಾಲೆಡ್ಜ್. ಒಂದಲ್ಲ ಒಂದಿನ ಗೆಲ್ತೀರ ನೀವು. ಈಗ ಈ ಸ್ಟಮಕ್ಕಲ್ಲಿ ನಾವು ನೋಡಬಹುದು, ಇಟ್ ಈಸ್ ಲೈಕ್ ಜೆ ಶೇಪಲ್ಲಿರುತ್ತೆ ಆ್ಯಂಡ್ ಇಟ್ ಈಸ್ ಕಾಲಮ್ಡ್ ಬೈ, ಅಂದರೆ ಇದು ಯಾವ ಒಂದು ಟಿಶ್ಯೂಸ್ಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಅಂದರೆ ಸಿಂಪಲ್ ಕಾಲಮ್ ಎಪಿಥೀಲಿಯಂ ಟಿಶ್ಯೂಸ್ ಅಂತ ಹೇಳಿ ಆ ಒಂದು ಟಿಶ್ಯೂಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಆ್ಯಂಡ್ ಯಾಕೆ ಅಂತಂದರೆ ಈ ಸ್ಟಮಕ್ನ ಒಂದು ಫಂಕ್ಷನ್ ಏನಿರುತ್ತಲ್ಲ, ಇವುಗಳನ್ನು ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಟಿಶ್ಯೂಸ್ಗಳು. ನಿಮಗೆ ಗೊತ್ತಿರಬಹುದು, ಪ್ರತಿಯೊಂದು ಸೆಲ್ಗಳೇನಿರುತ್ತಲ್ಲ, ಈ ಸೆಲ್ಗಳೇನಾಗಿರುತ್ತೆ, ಸಿಮಿಲರ್ ಸೆಲ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಇಟ್ ಬಿಕಮ್ಸ್ ಟಿಶ್ಯೂಸ್ ಆಗುತ್ತೆ. ಸಿಮಿಲರ್ ಟಿಶ್ಯೂಸ್ಗಳೆಲ್ಲ ಸೇರಿಕೊಂಡದ್ದು ಏನಾಗುತ್ತೆ, ಇಟ್ ಬಿಕಮ್ ಒನ್ ಆರ್ಗನ್. ಆ ಒಂದು ಆರ್ಗನ್ಸ್, ಒಂದೊಂದೇ ಆರ್ಗನ್ಸ್ ಎಲ್ಲ ಸೇರಿಕೊಂಡಿದ್ದು ಇಟ್ ಬಿಕಮ್ಸ್ ಆರ್ಗನ್ ಸಿಸ್ಟಮ್. ಎಲ್ಲ ಆರ್ಗನ್ ಸಿಸ್ಟಮ್ಸ್ಗಳೆಲ್ಲ ಸೇರಿಕೊಂಡು ಒಂದು ಜೀವಿ ಆಗುತ್ತೆ. ಇಟ್ ಮೀನ್ಸ್ ಲೈಕ್ ಹ್ಯೂಮನ್.
ಗೊತ್ತಾಗ್ತಿದೆಯಾ? ಇದೆಲ್ಲ ನಿಮಗೆ ಬೇಸಿಕ್ಕಾಗಿ ಬೇಕಾಗಿರುವಂಥ ಕಾನ್ಸೆಪ್ಟ್ಸ್. ಇನ್ನರ್ ಲೈನಿಂಗ್, ನಮ್ಮ ಒಂದು ಸ್ಟಮಕ್ ಜಠರ ಏನಿರುತ್ತಲ್ಲ, ಇದರ ಇನ್ನರ್ ಲೈನಿಂಗ್ ಏನಾಗಿರುತ್ತೆ, ದಿಸ್ ಇನ್ನರ್ ಲೈನ್ ಹೆಲ್ಪ್ಸ್ ಟು ಸಿಕ್ರೀಟ್ ಮ್ಯೂಕಸ್. ಇದೊಂದು ಪ್ರೊಟೆಕ್ಟಿವ್ ಲೈನಿಂಗ್ ಆಗಿರುತ್ತೆ ಇನ್ಸೈಡ್ ದ ಸ್ಟಮಕ್ಕಲ್ಲಿ. ಹಾಗೆ ನಿಮಗೆ ಗೊತ್ತಿರ್ಬೋದು, ಡೈಜೆಸ್ಟಿವ್ ಗ್ಲ್ಯಾಂಡ್ ಇರುತ್ತೆ, ಅಂದರೆ ಡೈಜೆಸ್ಟಿವ್ ಜ್ಯೂಸ್ ಇರುತ್ತೆ, ಜೊತೆಗೆ HCl ಇರುತ್ತೆ. HCl, ಇಟ್ ಮೀನ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಇಟ್ ಈಸ್ ದ ಓನ್ಲಿ ಆ್ಯಸಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಾಟ್ ಓನ್ಲಿ ದಿಸ್ ಒನ್, ಬಟ್ ಆಲ್ಸೋ ನಾವು ನ್ಯೂಕ್ಲಿಕ್ ಆ್ಯಸಿಡ್ DNA ಆ್ಯಂಡ್ RNA ಹೇಳ್ತೀವಲ್ಲ, ಅದನ್ನು ಸಹಿತ ನಾವು ಕನ್ಸಿಡರ್ ಮಾಡಬಹುದು, ತಪ್ಪೇನಿಲ್ಲ. ಬಟ್ ಡಿಪೆಂಡ್ಸ್ ಆನ್ ಆಪ್ಷನ್. ನೀವು ಆಪ್ಷನ್ಸ್ಗಳನ್ನು ನೋಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ HCl ಇದರ ಒಂದು pH ರೇಂಜ್ ಎಷ್ಟಿರುತ್ತೆ ಅಂತಂದರೆ 1.5 to 2, ಅಂದರೆ ಇಟ್ ಮೀನ್ಸ್ ಮೋರ್ ಅಸಿಡಿಕ್ ನೇಚರ್ ಇರುತ್ತೆ. pH ಸ್ಕೇಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ 7, ಹಾಗೆ ನಿಯರ್ ಟು 0 ಆ್ಯಂಡ್ ನಿಯರ್ ಟು 14. 0 to 14 ಮೇನ್ ಆಗಿರುವಂಥದ್ದು. 14 ನಿಯರ್ ಹೋದಷ್ಟು ಏನಾಗುತ್ತೆ, ಇಟ್ ಬಿಕಮ್ಸ್ ಬೇಸಿಕ್ ಅಂತ ಹೇಳಾಗುತ್ತೆ. ಹಾಗೆ 0 ನಿಯರ್ ಹೋಗ್ತಿದೆ ಅಂತಂದರೆ ಇಟ್ ಬಿಕಮ್ಸ್ ಅಸಿಡಿಕ್ ಅಂತ ಹೇಳಿ. ಹೇಗೆ ಇದನ್ನು ಡಿಸೈಡ್ ಮಾಡ್ತಾರೆ ಅಂತ ಅಂದರೆ, ಇಟ್ಸ್ ಮೇನ್ಲಿ ಡಿಪೆಂಡ್ಸ್ ಆನ್ ದ H+ ಕಾನ್ಸಂಟ್ರೇಷನ್ ಆ್ಯಂಡ್ OH- ಕಾನ್ಸಂಟ್ರೇಷನ್. OH- ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ಇಟ್ ಬಿಕಮ್ಸ್ ಬೇಸ್. H+ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ಅದು ಅಸಿಡಿಕ್ ನೇಚರ್ ಆಗುತ್ತೆ. ಹಾಗಿದ್ರೆ ನೀವು ನೋಡ್ತಾ ಇದ್ದೀರಾ, ಜಸ್ಟ್ 1.5 to 2 ರೇಂಜಲ್ಲಿ HCl ಒಂದು ಕಾನ್ಸಂಟ್ರೇಷನ್ ಇದೆ ಅಂತಂದರೆ ಇಟ್ ಈಸ್ ಮೋರ್ ಅಸಿಡಿಕ್ ಅನ್ನೋದನ್ನು ನೀವು ಗಮನಿಸಬೇಕು. ಹಾಗೆ ಏನಕ್ಕಿದೆ ಇದು, ಈ HCl ಯಾಕಿರಬೇಕಿತ್ತು ಅಂತಂದರೆ, ದಿಸ್ HCl ಹೆಲ್ಪ್ಸ್ ಟು ಕಿಲ್ ದ ಬ್ಯಾಕ್ಟೀರಿಯಾ ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಫುಡ್. ಗೊತ್ತಾಗ್ತಿದೆಯಾ? ಹಾಗೆ ಮೌತಲ್ಲಿ ನಾನು ಹೇಳಿದೆ ನಿಮಗೆ, ಅಲ್ಲಿ ಡೈಜೆಷನ್ ಫಸ್ಟ್ ಸ್ಟಾರ್ಟ್ ಆಗುವಂಥ ಸ್ಟೆಪ್ ಅಂತ ಹೇಳಿ. ಅಲ್ಲಿ ನಾವು ಹೇಳೋದು ಯಾವ ಒಂದು ನ್ಯೂಟ್ರಿಯೆಂಟಲ್ಲಿ ಡೈಜೆಷನ್ ಆಗುತ್ತೆ ಅಂತ ಅಂದರೆ ದಟ್ ಈಸ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ಸ್ಗಳು ಡೈಜೆಷನ್ ಆಗುವಂಥದ್ದು ಇನ್ ಮೌತಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಹಾಗಂತ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿಲ್ಲ, ಇಟ್ ಜಸ್ಟ್ ಸ್ಟಾರ್ಟ್. ಹಾಗಿದ್ರೆ ಪ್ರೋಟೀನ್ ಆ್ಯಂಡ್ ಫ್ಯಾಟ್, ವಿಟಮಿನ್ಸ್ ಅವುಗಳು ನೀವು ನೆಕ್ಸ್ಟ್ ನೋಡ್ಬೋದು, ದಟ್ ಈಸ್ ಇನ್ ಸ್ಟಮಕ್. ಸ್ಟಮಕ್ಕಲ್ಲಿ ನೀವು ನೋಡ್ತೀರಾ, ಈ ಕಾರ್ಬೋಹೈಡ್ರೇಟ್ಗಳೇನಾಗುತ್ತೆ, ದಟ್ ಡೈಜೆಸ್ಟ್ ಆ್ಯಂಡ್ ಪ್ರೋಟೀನ್ ಸಹಿತ ಇಲ್ಲೇ ಆಗುವಂಥದ್ದು. ಪ್ರೋಟೀನ್ ನಿಮಗೆ ಗೊತ್ತಿರಬಹುದು, ಪ್ರೋಟೀನಲ್ಲಿ ಏನಾಗಿರುತ್ತೆ, ಇಟ್ ಕಂಟೈನ್ಸ್ ನೈಟ್ರೋಜನ್. ಅದಕ್ಕೋಸ್ಕರನೇ ನಾವು ಬರೆಯುವಾಗ, ಈ ಫೋಟೋಸಿಂಥಸಿಸ್ ರಿಯಾಕ್ಷನ್ ನೀವು ಬರೆಯುವಾಗ ಮೇಯ್ನ್ ಪ್ರಾಡಕ್ಟ್ ಏನು ಬರೀತೀರಾ, ದಟ್ ಈಸ್ ಕಾರ್ಬೋಹೈಡ್ರೇಟ್ ಬರೀತೀರಾ, ನಾಟ್ ಅ ಪ್ರೋಟೀನ್. ಆ ಕಾರ್ಬೋಹೈಡ್ರೇಟ್ ಓಕೆ. ಹಾಗಿದ್ರೆ ಸಸ್ಯಗಳಿಂದ ನಮಗೆ ಯಾವುದೇ ರೀತಿಯಾದಂಥ ಪ್ರೋಟೀನ್ ಸಿಗಲ್ವಾ? ನಾವು ಬರೆಯೋದು ಫೋಟೋಸಿಂಥಸಿಸ್ ಪ್ರೋಸೆಸ್ಸು, ಅದರಲ್ಲಿ ಬರುವಂಥದ್ದು ಕಾರ್ಬೋಹೈಡ್ರೇಟ್ ಅಷ್ಟೇ. ಹಾಗಿದ್ರೆ ವಿಟಮಿನ್ ಸಿಗಲ್ವಾ ಆ್ಯಂಡ್ ಅಗೇನ್ ಪ್ರೋಟೀನ್ ಸಿಗಲ್ವಾ? ಯೋಚನೆ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓದ್ತಾ ಹೋಗಿ ಗೊತ್ತಾಗುತ್ತೆ. ಈ ಪ್ರೋಟೀನ್ ಡೈಜೆಷನ್ ಹೇಗಾಗುತ್ತೆ ಅಂತಂದರೆ, ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಪೆಪ್ಸಿನ್ ಎನ್ಸೈಮ್, ಈ ಒಂದು ಪೆಪ್ಸಿನ್ ಎನ್ಸೈಮಿಂದ ಆಗುವಂಥದ್ದು. ಇಲ್ಲಿ ನಮಗೇನಾಗುತ್ತೆ, ಆ್ಯಂಡ್ ಅಗೇನ್ ದಿಸ್ ನಾಟ್ ಓನ್ಲಿ ದಿಸ್ ಒನ್, ಹಾಗೆ ನಾವು ಮಿಲ್ಕ್ ರಿಲೇಟೆಡ್ ಏನು ಪ್ರೋಟೀನ್ಸ್ ಇರುತ್ತಲ್ಲ, ಮಿಲ್ಕಿಂದ ಸಿಗುವಂಥ, ಮಿಲ್ಕ್ನ ಪ್ರಾಡಕ್ಟ್ಸ್ಗಳಿಂದ ಸಿಗುವಂತಹ ಮಿಲ್ಕ್ ಪ್ರೋಟೀನ್, ಇವುಗಳು ಸಹಿತ ದಿಸ್ ಇಸ್ ದ ಓನ್ಲಿ ಪ್ರೋಟೀನ್ ಡೈಜೆಷನ್ ಬೈ ರೆನಿನ್ ಎನ್ಸೈಮ್ ಅಂತ ಹೇಳಿ. ಈ ರೆನಿನ್ ಎನ್ಸೈಮ್ ಇದ್ದರೆ ಮಾತ್ರ ಏನಾಗುತ್ತೆ, ಈ ಒಂದು ಮಿಲ್ಕ್ ಪ್ರೋಟೀನ್ ಡೈಜೆಷನ್ ಆಗುವಂಥದ್ದು. ಈ ಪ್ರೋಟೀನ್ ಇವೆಲ್ಲ ಡೈಜೆಷನ್ ಆಗಿ ನಮಗೇನು ಸಿಗುತ್ತೆ, ಪ್ರೋಟೀನ್ನ ಒಂದು ಸ್ಮಾಲರ್ ಯೂನಿಟ್ ಏನು ಗೊತ್ತಿದೆಯಾ? ಟೈಮ್ ತಗೊಳ್ಳಿ, ಥಿಂಕ್ ಮಾಡಿ. ಹಾಗೆ ಕಾರ್ಬೋಹೈಡ್ರೇಟ್ ಒಂದು ಸ್ಮಾಲರ್ ಯೂನಿಟ್ಸ್ ಏನು, ಸಿಂಪ್ಲರ್ ಯೂನಿಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು. ಹಾಗೆ ಫ್ಯಾಟ್ಸ್ನ ಒಂದು ಸ್ಮಾಲರ್ ಯೂನಿಟ್ಸ್ ಏನು, ಇದೆಲ್ಲವೂ ಸಹಿತ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳೇ. ಮೇನಾಗಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತನಾದರೂ ಕೇಳ್ಬೋದು, ವಾಟ್ ಎವರ್, ಅವ್ರು ಹೇಗಾದರೂ ಕೇಳಿ. ಗೊತ್ತಾಗ್ತಿದೆಯಾ? ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸ್ಟಮಕ್ನಲ್ಲಿ ನಾವು ಕಂಪ್ಲೀಟಾಗಿ ಪ್ರೋಟೀನ್ ಆಗೋದ್ರ ಬಗ್ಗೆ ಹೇಳೋದು, ಪ್ರೋಟೀನ್ ಮೇನಾಗಿ ಕಂಪ್ಲೀಟಾಗಿ ಡೈಜೆಷನ್ ಆಗೋದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ನೀವು ನೋಡಬಹುದು, ಇವಾಗ ಸ್ಟಮಕ್ ಬಗ್ಗೆ ಇಷ್ಟೇ ನಿಮಗೆ ಮೇನಾಗಿ ಕೇಳುವಂಥದ್ದು. ನಂತರ ಬಿಟ್ಟರೆ ಅದೇ ಟಿಶ್ಯೂಸ್ ಯಾವುಗಳಿಂದ ಮಾಡಲ್ಪಟ್ಟಿರ್ತಾರೆ ಅಂತ ಹೇಳಿ. ಹಾಗೆ ಪ್ರೋಟೀನ್ ಡೈಜೆಷನ್ ಆಗಬೇಕು ಅಂತ ಅಂದರೆ ಹೇಗೆ ಆಗುತ್ತೆ, ಅದಕ್ಕೆ ಹೆಲ್ಪ್ ಆಗಿರುವಂಥ ಎನ್ಸೈಮ್ ಯಾವುದು. ನೀವು ಕೇಳಬಹುದಿತ್ತು, ನನಗೆ ಆ್ಯಕ್ಚುಲಿ ಥಿಂಕ್ ಮಾಡಬಹುದಿತ್ತು ಮಾಡ್ಕೊಂಡಿದ್ದೀರಾ ಅನ್ಸ್ಕೊಳ್ತೀನಿ. ಕಾರ್ಬೋಹೈಡ್ರೇಟ್ಸ್ ಇವಾಗ ಮೌತಲ್ಲಿ ಡೈಜೆಷನ್ ಆಗುತ್ತೆ ಅಂತ ಹೇಳೋದಾದರೆ ಅಲ್ಲಿ ಯಾವ ಎನ್ಸೈಮ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ದಟ್ ವಾಸ್ ನಾಟ್ ಇನ್ಕ್ಲೂಡೆಡ್ ಬೈ ಮೈ ಅಲ್ವಾ. ದಟ್ ಈಸ್ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ದಿಸ್, ಟೈಲೀನ್ ಅಂತ ಏನಾದರೂ ಹೇಳ್ಬೋದಾ ಅಥವಾ
ಪೈಲೀನ್ ಅಂತ ಹೇಳಿ ಕರಿಬೋದಾ, ಟಿ ಸೈಲೆಂಟ್ ಮಾಡಿ, ಅಥವಾ ಪಿ ಸೈಲೆಂಟ್ ಮಾಡಿ ಟೈಲೀನ್ ಅಂತ ಹೇಳ್ಬೋದಾ. ದಿಸ್ ಟೈಲೀನ್ ಎನ್ಸೈಮ್ ಹೆಲ್ಪ್ಸ್ ಟು ಬ್ರೇಕ್ ದ ಕಾರ್ಬೋಹೈಡ್ರೇಟ್ ಇನ್ ದ ಮೌತ್. ಸೊ ಪ್ಲೀಸ್ ಡೋಂಟ್ ನೋಟ್ ಡೌನ್ ದಟ್. ಕೇಳ್ತಾರೆ, ಹೇಗೆ ಇನ್ ಡೆಪ್ತಾಗಿ ಓದ್ಕೊತ ಹೋಗ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಮುಂದೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಡೈಜೆಷನ್ ದ ಟೇಕ್ಸ್ ಪ್ಲೇಸ್ ಇನ್ ಸ್ಟಮಕ್ ಈ ರೀತಿಯಾಗಿದೆ. ಈಗ ಫುಡ್ ಎಲ್ಲಿಗೆ ಎಂಟರ್ ಆಗುತ್ತಪ್ಪ? ಫುಡ್ ಇವಾಗ ಸ್ಮಾಲ್ ಇಂಟೆಸ್ಟೈನಿಗೆ ಹೆಲ್ಪ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ನೀವು ನೋಡಬಹುದು, ಇದರ ಒಂದು ಲೆಂತ್ ಎಷ್ಟಿರುತ್ತೆ ಗೊತ್ತಿದೆಯಾ? ಹಾಗೆ ಮೇಯ್ನಾಗಿ ನೆಕ್ಸ್ಟ್ ಲೆಂತು, ಹಾಗೆ ಲಾರ್ಜ್ ಇಂಟೆಸ್ಟೈನ್ದು ಎರಡೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ 7.5 ಮೀಟರ್ ಲಾಂಗ್ ಇದೆ. ಜೊತೆಗೆ ಈ ಸ್ಮಾಲ್ ಇಂಟೆಸ್ಟೈನಲ್ಲೇ ಕಂಪ್ಲೀಟ್ ಡೈಜೆಷನ್ ಆಗುವಂಥದ್ದು. ನೀವು ಫುಡ್ಡನ್ನು ಮೂಲಕ ಏನು ತೊಗೊಂಡಿರ್ತೀರಲ್ಲ ನ್ಯೂಟ್ರಿಯೆಂಟ್ಸ್, ಅವೆಲ್ಲವೂ ಸಹಿತ ಕಂಪ್ಲೀಟಾಗಿ ಡೈಜೆಷನ್ ಆಗುವಂಥದ್ದು ಇನ್ ದಿಸ್ ಸ್ಮಾಲ್ ಇಂಟೆಸ್ಟೈನ್. ಮೇಯ್ನಾಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಿಮಗೆ ಡಿಯೋಡಿನಮ್, ಜೆಜುನಮ್ ಕೇಳಿರ್ಬೋದು, PUC ಸಿಲೆಬಸಲ್ಲಿ ಬರುತ್ತೆ. ಡಿಯೋಡಿನಮ್, ಜೆಜುನಮ್ ಹಾಗೆ ಇಲಿಯಮ್ ಅಂಥೇಳಿ 3 ಪಾರ್ಟ್ ಬರುತ್ತೆ. ಡೋಂಟ್ ವರಿ ಅಬೌಟ್ ದಟ್, ಅಷ್ಟೊಂದು ಡೀಪಾಗಿ ಹೋಗಲ್ಲ. ಮುಂದೆ ನೀವು ಈಗ ಈ ಸ್ಮಾಲ್ ಇಂಟೆಸ್ಟೈನ್ಗೆ ಇಟ್ ರಿಸೀವ್ಸ್ ದ ಸಿಕ್ರೀಷನ್ ಫ್ರಮ್ ಲಿವರ್ ಆಗಿರ್ಬೋದು, ಹಾಗೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು. ಈ ಒಂದು ಸಿಕ್ರೀಷನ್ಸ್ ಏನಾಗುತ್ತೆ ನಮಗಿಲ್ಲಿ ಫ್ಯಾಟ್ ಡೈಜೆಷನ್ಗೆ, ಪ್ರೋಟೀನ್ ಡೈಜೆಷನ್ಗೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ, ಕಂಪ್ಲೀಟಾಗಿ ಡೈಜೆಷನ್ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗುವಂಥದ್ದು. ಹಾಗಿದ್ರೆ ಯಾವ್ಯಾವ ಒಂದು ಪಿಗ್ಮೆಂಟ್ ಆಗಿರ್ಬೋದು, ಯಾವ್ಯಾವ ಒಂದು ಜ್ಯೂಸಸ್ಗಳನ್ನು ರಿಲೀಸ್ ಮಾಡುತ್ತೆ ಅಂತೇಳಿ ನೀವು ಕೇಳೋದಾದರೆ, ಫಸ್ಟು ನಾವು ನೋಡೋಣ ಲಿವರ್ ಬಗ್ಗೆ. ಲಿವರಿಂದ ಯಾವ ರೀತಿಯಾಗಿ ನಮಗೆ ಸಿಕ್ರೀಷನ್ ಸಿಗುತ್ತೆ ಅಂಥೇಳಿ. ಲಿವರ್ ಇಟ್ ಆ್ಯಕ್ಚುಲಿ ವರ್ಕ್ಸ್ ಆ್ಯಸ್ ಎ ಗ್ಲ್ಯಾಂಡ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದರ ಒಂದು ವೆಯ್ಟನ್ನು ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ನೋಟ್ ಮಾಡಿಟ್ಕೊಳ್ಳಿ. ಇಟ್ ಈಸ್ ಅರೌಂಡ್ 1.2 or 1.5 kg ಅಷ್ಟಿರುತ್ತೆ. ಹಾಗೆ ಇದರ ಒಂದು ಮೇನ್ ಕಾರ್ಯ ಏನಪ್ಪ ಅಂತ ಅಂದರೆ ಇಟ್ ಸೀಕ್ರೀಟ್ಸ್ ಬೈಲ್ ಜ್ಯೂಸ್. ಕೇಳಿರಬಹುದು ನೀವು. ಈ ಬೈಲ್ ಜ್ಯೂಸ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಮೇಯ್ನಾಗಿ ಫ್ಯಾಟ್ ಡೈಜೆಷನ್. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾವ ಪಾರ್ಟು ನೀವು ಕೇಳಿದ್ರೆ ನನ್ನ ಆನ್ಸರ್ ಏನಪ್ಪ ಅಂತಂದರೆ ದಟ್ ಈಸ್ ಇನ್ ಡಿಯೋಡಿನಮಲ್ಲೇ ಆ್ಯಕ್ಚುಲಿ ಆಗುವಂಥದ್ದು ಈ ಕಂಪ್ಲೀಟ್ ಡೈಜೆಷನ್ ಆಗುವಂಥದ್ದು. ನಂತರ ಈ ಬೈಲ್ ಜ್ಯೂಸ್ ಬಗ್ಗೆ ನೋಡ್ತಾ ಇದ್ವಿ. ನೆಕ್ಸ್ಟ್ ಈ ಬೈಲ್ ಜ್ಯೂಸ್ ಏನಾಗಿರುತ್ತೆ, ನಮ್ಮ ಒಂದು ಕೆಳಗಡೆ ಲಿವರ್ ಕೆಳಗಡೆ ನೀವು ನೋಡಬಹುದು ಗಾಲ್ ಬ್ಲ್ಯಾಡರ್ ಅಂತ ಏನು ಹೇಳಿರುತ್ತಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆ ಈ ಒಂದು ಫ್ಯಾಟ್ ಡೈಜೆಷನ್ ಆಗುತ್ತಲ್ಲ, ಈ ಒಂದು ಪ್ರೋಸೆಸ್ಗೆ ನಾವು ಎಮಲ್ಸಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಪ್ರೆಸೆಂಟ್ ಇನ್ PUC ಸಿಲೆಬಸ್. ಎಮಲ್ಸಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಈ ಫ್ಯಾಟ್ ಇದ್ದಿದ್ದು ಫ್ಯಾಟಿ ಆ್ಯಸಿಡ್ ಆಗುತ್ತೆ. ಈ ಒಂದು ಪ್ರೋಸೆಸ್ನೇ ಎಮಲ್ಸಿಫಿಕೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಬೈಲ್ ಜ್ಯೂಸ್. ಗೊತ್ತಾಗ್ತಿದೆ ಎಮಲ್ಸಿಫಿಕೇಷನ್ ಅಂತ ಅಂದರೆ ಏನು ಅಂತ ಹೇಳಿ. ಆ್ಯಂಡ್ ನೀವು ಲಿವರ್ ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ಈ ಜಾಂಡೀಸ್ ಬಗ್ಗೆ ನಾವು ಮಾತಾಡ್ತೀವಲ್ವ, ಅದ್ರ ಬಗ್ಗೆ ಗೊತ್ತಿರಬೇಕು. ಲಿವರ್ ಏನಾಗುತ್ತೆ ಅಂತಂದರೆ ಇದರ 2 ಪಿಗ್ಮೆಂಟ್ಗಳಿದೆ. ಒಂದು ಗ್ರೀನ್ ಪಿಗ್ಮೆಂಟು, ಇನ್ನೊಂದು ಯೆಲ್ಲೋ ಪಿಗ್ಮೆಂಟ್. ಈ ಯೆಲ್ಲೋ ಪಿಗ್ಮೆಂಟನ್ನೇ ನಾವು ಇದು ಸೀಕ್ರೆಟಾಗಿ ಬ್ಲಡ್ಗೆ ಜಾಸ್ತಿ ಸೇರಿಕೊಳ್ತು ಅಂತಂದರೆ ಅದನ್ನೇ ನಾವು ಹೇಳೋದು ಜಾಂಡೀಸ್ ಆಗಿದೆ ಅಂಥೇಳಿ. ಈ ಗ್ರೀನ್ ಪಿಗ್ಮೆಂಟ್ ಏನಿದೆಯಲ್ಲ ಇದನ್ನು ನಾವು ಬಿಲಿವರ್ದಿನ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದ್ಯಾಟ್? ಬಿಲಿವರ್ದಿನ್. ನೆಕ್ಸ್ಟ್ ಒನ್ ಇದೆ, ಇದು ಬಿಲಿರುಬಿನ್ ಅಂಥೇಳಿ ಕರಿತೀವಿ. ಹೇಗಾದ್ರು ಪ್ರೊನೌನ್ಸ್ ಮಾಡ್ಕೊಳ್ರಿ, ಮೇಯ್ನಾಗಿ ನೀವು ಕಲಿಬೇಕು ಅಷ್ಟೇ. ವೆನ್ ಇಟ್ ಎಂಟರ್ಸ್ ಇನ್ ಟು ದ ಬ್ಲಡ್ ಪ್ಲಾಸ್ಮಾ, ಇದಕ್ಕೆ ಎಂಟರ್ ಆದಾಗ ಏನಾಗುತ್ತೆ ಅದನ್ನೇ ನಾವು ಹೇಳೋದು ಜಾಂಡೀಸ್ ಅಂತ ಹೇಳಿ ಕರೆಯುವಂಥದ್ದು. ಆವಾಗಲೇ ನಮಗೆ ಯೆಲ್ಲೋ ಕಲರ್ ಕಾಣಿಸೋವಂಥದ್ದು ಅದೆಲ್ಲ ನೀವು ನೋಡಿರ್ಬೋದು. ಬಿಲಿವರ್ದಿನ್, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೈಲ್ ಜ್ಯೂಸ್. ಓಕೆ, ಇದೇ ನಮಗೆ ಫ್ಯಾಟ್ ಡೈಜೆಷನ್ಗೆ, ಎಮಲ್ಸಿಫಿಕೇಷನ್ ಪ್ರೋಸೆಸ್ಗೆ ಹೆಲ್ಪ್ ಆಗುವಂಥದ್ದು ಫ್ರಮ್ ಲಿವರಿಂದ ಮೇನ್ ಫಂಕ್ಷನ್. ಹಾಗಿದ್ರೆ ಹೇಳ್ಬೋದಾ ಫ್ಯಾಟ್ ಡೈಜೆಷನ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ? ದಟ್ ಈಸ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ ಆಗಿರುವಂತಹ ಗ್ಲ್ಯಾಂಡ್ ಯಾವುದು? ದಟ್ ಈಸ್ ಲಿವರ್. ಅದರಲ್ಲಿ ಯಾವ ಪಿಗ್ಮೆಂಟ್? ಗ್ರೀನ್ ಪಿಗ್ಮೆಂಟ್, ದಟ್ ಈಸ್ ಕಾಲ್ಡ್ ಬಿಲಿವರ್ದಿನ್. ಓಕೆ, ಎಮಲ್ಸಿಫಿಕೇಷನ್ ಅಂತ ಹೇಳಿ ಪ್ರೋಸೆಸ್ ಕರಿತೀವಿ. ಹಾಗೆ ಗ್ರೀನ್ ಪಿಗ್ಮೆಂಟ್ ಬಿಟ್ಟು ಇನ್ನೊಂದು ಯಾವುದಿದೆ? ಯೆಲ್ಲೋ ಪಿಗ್ಮೆಂಟ್, ಬಿಲಿರುಬಿನ್. ಪ್ಲಾಸ್ಮಾಗೆ ಎಂಟರ್ ಆದಾಗ ಏನಾಗುತ್ತದು? ಜಾಂಡೀಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಲಿವರ್. ಮುಂದೆ ಬರೋವಂಥದ್ದು ಇನ್ನೊಂದು ಹೇಳಿದೆ ನಿಮಗೆ, ಪ್ಯಾಂಕ್ರಿಯಾಸ್ ಅಂತ ಹೇಳಿ.
ಈ ಪ್ಯಾಂಕ್ರಿಯಾಸು ಸಹಿತ ಫುಲ್ ಡೈಜೆಷನಿಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರ್ಬೋದು, ಲೀಫ್ ಶೇಪಲ್ಲಿರುತ್ತೆ, ಅದರೆಲ್ಲ ಹೇಳ್ತೀವಿ. ಐಲೆಟ್ ಆಫ್ ಲ್ಯಾಂಗರೆನ್ಸ್ ಇದನ್ನೆಲ್ಲ ಸಿಕ್ರೆಟ್ ಮಾಡುತ್ತೆ. ಇದರಲ್ಲಿ ಆಲ್ಫಾ, ಬೀಟಾ, ನೆಕ್ಸ್ಟ್ ಡೆಲ್ಟಾ ಈ ಥರದ್ದು ಸಿಕ್ರೆಟ್ ಆಗುತ್ತೆ. ಗ್ಲೂಕೋಗಾನ್, ಇನ್ಸುಲಿನ್ ಮತ್ತು ಈ ಥರದ್ದು ನೀವು ಕೇಳಿರಬಹುದು ಹಾರ್ಮೋನ್ಸ್ಗಳನ್ನು. ಹಾಗೆ ಇದು ಯಾವ ರೀತಿಯಾಗಿ ಫುಡ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತಂದರೆ, ಇದರಿಂದ ರಿಲೀಸ್ ಆಗುವಂತಹ ಜ್ಯೂಸಸ್ಗಳು ಯಾವ್ಯಾವು ಅಂತಂದರೆ, ಒಂದು ಅಮೈಲೇಸ್ ಇದು ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುವಂಥದ್ದು. ವಾಟ್ ಈಸ್ ದಟ್? ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಬರುತ್ತೆ, ದಟ್ ಈಸ್ ಲೈಪೇಸ್ ಏನಾಗಿದೆ, ನಿಮಗೆ ಹೆಸರಲ್ಲೇ ತೋರಿಸ್ತಾ ಇದೆ, ಲಿಪಿಡ್. ಸೊ ದಟ್ ಈಸ್ ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಅಗೈನ್ ಇನ್ನೊಂದಿದೆ, ಪ್ರೋಟೀನ್ ಡೈಜೆಷನ್ಗೆ ಒಂದು ಬೇಕಲ್ವಾ, ದಟ್ ಈಸ್ ಟ್ರಿಪ್ಸಿನ್. ಈ ಟ್ರಿಪ್ಸಿನ್ ಏನಾಗುತ್ತೆ, ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು, ಕಾರ್ಬೋಹೈಡ್ರೇಟ್ ಇನ್ ಮೌತಲ್ಲಿ ಆಗುವಾಗ ಅಲ್ಲಿ ಹೆಲ್ಪ್ಫುಲ್ ಆಗಿರುವಂತಹ ಎಂಜೈಮೇ ಬೇರೆ ಆಗಿತ್ತು. ಆ್ಯಂಡ್ ಎಗೈನ್ ನಿಮಗೆ ಪ್ರೋಟೀನ್ ಡೈಜೆಷನ್ ಇನ್ ವಾಟ್ ಈಸ್ ದಟ್ ಸ್ಟಮಕ್ಕಲ್ಲಿ ಬೇರೆ ಇತ್ತು. ಹಾಗೆ ಪ್ಯಾಂಕ್ರಿಯಾಸಿಂದ ರಿಲೀಸ್ ಆಗಿರುವಂತಹ ಈ ಜ್ಯೂಸಸ್ಗಳು ಯಾವ ರೀತಿಯಾಗಿ ಫುಡ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದನ್ನು ಸಹಿತ ನೀವು ಇಲ್ಲಿ ಕಂಪೇರ್ ಮಾಡ್ತಾ ನೀವು ಕಲ್ತ್ಕೊಂಡಿದ್ದೆ ಆದರೆ ನಿಮಗೆ ನೆನಪಿರುತ್ತೆ. ಜೊತೆಗೆ ಮತ್ತು ಅದನ್ನು ರಿಪೀಟ್ ಮಾಡೋವಂಥ ನೆಸೆಸಿಟಿ ನಿಮಗೆ ಇಲ್ಲ. ಮೇಯ್ನಾಗಿ ಗೊತ್ತಾಗ್ತಿದೆಯಾ? ಇದು ಮೇಯ್ನಾಗಿ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್ ಬಗ್ಗೆ. ಹಾಗಿದ್ರೆ ಯಾವ ರೀತಿಯಾಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಡೈಜೆಷನ್ ಆಗ್ತಿದೆ, ಹೇಗೆ ಆಗ್ತಿದೆ ಅನ್ನೋದನ್ನು ನೋಡ್ತಾ ಬರೋಣ. ಮೇನ್ಲಿ ಈ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸಿಂದನೇ ಆಗ್ತಾ ಇರೋವಂಥದ್ದು. ಇವುಗಳಿಲ್ಲ ಅಂದಿದ್ದರೆ ಆಗ್ತಿರ್ಲಿಲ್ಲ, ಕಂಪ್ಲೀಟ್ ಡೈಜೆಷನ್ ಆಗ್ತಿರ್ಲಿಲ್ಲ. ಬಟ್ ಅಲ್ಲಿ ಅದರ ಒಂದು ಸ್ಮಾಲ್ ಇಂಟೆಸ್ಟೈನ್ನ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗ್ತಿದೆ ಅನ್ನೋದನ್ನು ನೋಡ್ತಾ ಬರೋಣ. ಯು ಆಲ್ರೆಡಿ ನೋ ದಟ್ ಇಟ್ ಈಸ್ 7.5 ಮೀಟರ್ ಲಾಂಗ್ ಇದೆ. ಅಂದರೆ ಇದೇ ಹೆಚ್ಚು, ಸ್ಮಾಲ್ ಇಂಟೆಸ್ಟೈನ್ ಅಂತ ಹೆಸರು ಹೇಳೋದಷ್ಟೇ, ಬಟ್ ಇಟ್ ಈಸ್ ಲಾಂಗರ್ ದ್ಯಾನ್ ದ ಲಾರ್ಜ್ ಇಂಟೆಸ್ಟೈನ್. ದೊಡ್ಡ ಕರಳೆಗಿಂತ ಸಣ್ಣ ಕರಳೆ ಉದ್ದ ಇರುವಂಥದ್ದು. ಹಾಗೆ ಇದರಲ್ಲಿ ಏನಾಗಿರುತ್ತೆ, ಅಸಿಮಿಲೇಷನ್ ಅನ್ನೋ ಒಂದು ಪ್ರೋಸೆಸ್ ನಡೆಯುತ್ತೆ. ಇಟ್ ಮೀನ್ಸ್ ಫುಡ್ ಡೈಜೆಷನ್ ಆಗಿರುತ್ತಲ್ಲ, ಅದನ್ನೇ ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ಲ ಅದೆಲ್ಲ ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗುವಂಥದ್ದು, ಇದೆಲ್ಲ ಇಲ್ಲೇ ನಡೆಯೋದು. ಇದರಲ್ಲಿ ಇರುವಂತಹ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುವಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನಾಗಿರುತ್ತೆ, ಇದನ್ನು ನಾವು ವಿಲ್ಲೈ ಅಂತ ಹೇಳಿ ಕರಿತೀವಿ, ಸಿಂಗ್ಯುಲರ್ ವಿಲ್ಲಸ್ ಅಂತ ನಾವು ಹೇಳ್ತೀವಿ. ಈ ವಿಲ್ಲೈ ಏನಾಗಿರುತ್ತೆ ಅಂತಂದರೆ, ಇದರ ಒಂದು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಡೈಜೆಷನ್ ಫುಡ್ ಏನಿರುತ್ತಲ್ಲ, ಡೈಜೆಸ್ಟೆಡ್ ಫುಡ್ ಪಾರ್ಟ್ ಇರುತ್ತಲ್ಲ, ಆ ಡೈಜೆಸ್ಟೆಡ್ ಫುಡ್ ಪಾರ್ಟ್ ಏನಾಗುತ್ತೆ ಇದರಲ್ಲಿ ಎಂಟರ್ ಆಗುತ್ತೆ. ಇಟ್ ಬಿಕಮ್ಸ್ ಅಬ್ಸಾರ್ಬ್ ಆಗುತ್ತೆ. ಅದನ್ನೇ ಅಸಿಮಿಲೇಷನ್ ಅಂತ ಹೇಳೋದು ನಾವು. ಇದೇನಾಗುತ್ತೆ, ಪ್ರತಿಯೊಂದು ವಿಲ್ಲೈಗಳಲ್ಲಿ ಅಂದರೆ ಪ್ರತಿಯೊಂದು ವಿಲ್ಲಸ್ಗಳಲ್ಲಿ ಅಬ್ಸಾರ್ಬ್ ಆಗಿ ಇಟ್ ಬ್ಲಡ್ ವೆಸಲ್ಸ್ಗಳಿಗೆ ಎಂಟರ್ ಆಗಿ ಈ ರೀತಿಯಾಗಿ ಪ್ರತಿಯೊಂದು ಸೆಲ್ಸ್ಗಳಿಗೂ ಸಹಿತ ರೀಚ್ ಆಗುತ್ತೆ ನಮ್ಮ ಒಂದು ಫುಡ್. ಇಲ್ಲೇನಾಗುತ್ತೆ, ಲೈಕ್ ಎಕ್ಸಾಂಪಲ್ ಒಂದು ಗ್ಲೂಕೋಸ್ ಅಂತ ಅಂದ್ಕೊಂಡ್ವಿ ಅಂತಂದರೆ, ಈ ಗ್ಲೂಕೋಸ್ ಆಕ್ಸಿಜನ್ ಜೊತೆಗೆ ಅಂದರೆ ಉಸಿರಾಟ ಕ್ರಿಯೆಯಲ್ಲಿ ನಾವು ಇನ್ಹೇಲೇಷನ್ ಮಾಡ್ತೀವಲ್ಲ, ಆಗೇನಾಗುತ್ತೆ ಆಕ್ಸಿಜನ್ ಪ್ರೆಸೆನ್ಸಿಂದ ಏನಾಗುತ್ತೆ, ಇದು ಕಾರ್ಬೋನ್ ಡೈಆಕ್ಸೈಡ್ ಆಗಿ ವಾಟರ್ ಆಗಿ ಜೊತೆಗೆ ಇದು ಎನರ್ಜಿನ ರಿಲೀಸ್ ಮಾಡುತ್ತೆ. ದಟ್ ಎನರ್ಜಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 38 ATPsಗಳನ್ನು ರಿಲೀಸ್ ಮಾಡುತ್ತೆ. ಇದರಿಂದನೇ ನಮಗೆ ಹೆಚ್ಚು ಎನರ್ಜಿ ಸಿಗುವಂಥದ್ದು. ಈ ರೀತಿಯಾಗಿ ಡೈಜೆಷನ್ ಕಂಪ್ಲೀಟ್ ಆಗಿ ಆಗುವಂಥದ್ದು. ಈ ರೀತಿಯಾಗಿ ನಾವು ನ್ಯೂಟ್ರಿಯೆಂಟ್ಸನ್ನು ನಮಗೆ ಯೂಸ್ಫುಲ್ ಫಾರ್ಮ್ ಆಗಿ ಮಾಡ್ಕೊಳ್ತಾ ಹೋಗೋದು. ಅರ್ಥ ಆಗ್ತಿದೆ? ಹಾಗಿದ್ರೆ ಹೇಳ್ಬಹುದಾ, ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ ಅಂಥೇಳಿ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಇಟ್ ಹೆಲ್ಪ್ಸ್ ಯು ಅಲಾಟ್. ಮುಂದೆ ನೋಡೋಣ. ಅದೇ ರೀತಿಯಾಗಿ ನಾನು ಹೇಳಿದೆ ಡಿಯೋಡಿನಮ್ ಆ್ಯಂಡ್ ಜೆಜುನಮ್, ಈಲಿಯಮ್ ಅಂತ ಏನು ಹೇಳಿದ್ನಲ್ಲ, ಡಿಯೋಡಿನಮಲ್ಲೇ ಆಗುವಂಥದ್ದು ಇದಿಷ್ಟು ಪ್ರೋಸೆಸ್ಸು. ಈಗ ಡೈಜೆಷನ್ ಆಗಿ ಉಳಿದಿರುವಂತಹ ಫುಡ್ ಏನಿರುತ್ತಲ್ಲ, ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ, ಅದು ಜೆಜುನಮ್ಗೆ ಬರುತ್ತೆ. ಜೆಜುನಮಲ್ಲೂ ಸಹಿತ ಈ ರೀತಿಯಾದಂಥ ಅಬ್ಸಾರ್ಪ್ಷನ್ ಆಫ್ ಫುಡ್ ಅದೆಲ್ಲ ಆಗುತ್ತೆ. ಈಗ ಇಲಿಯಮ್ಗೆ ಬಂದುಬಿಟ್ಟು ಸ್ಟೋರ್ಡ್ ಫುಡ್, ಅದೇನೋ ಫುಡ್ ಎಲ್ಲ ಏನಿರುತ್ತಲ್ಲ ಅನ್ಡೈಜೆಸ್ಟೆಡ್ ಪಾರ್ಟ್ ಅದೇನಾಗುತ್ತೆ, ಎಗೈನ್ ಇಲಿಯಮ್ ಮೂಲಕ ಅದು ಹೊರಗೆ ಹೋಗುವಂಥದ್ದು. ಅಂದರೆ ಇಟ್ಸ್ ಅ ಪಾತ್ ಫಾರ್ ದ ಲಾರ್ಜ್ ಇಂಟೆಸ್ಟೈನ್. ಎಸ್, ಕರೆಕ್ಟ್. ಇದು ಲಾರ್ಜ್ ಇಂಟೆಸ್ಟೈನ್ ಮೂಲಕ ಬರುತ್ತೆ. ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಆ್ಯಕ್ಚುಯಲ್ ಆಗಿ ನಾವು ಹೇಳ್ಬಹುದಾದರೆ ಲಾರ್ಜ್ ಇಂಟೆಸ್ಟೈನ್ ಹೆಸರಲ್ಲಿ ಹೇಳಬಹುದು ಇಟ್ಸ್ ಅ ಲಾರ್ಜ್ ಅಂತ ಹೇಳಿ, ಆದರೆ ಇಟ್ ಈಸ್ ವೈಡರ್ ಆ್ಯಂಡ್ ಶಾರ್ಟರ್ ದ್ಯಾನ್ ಸ್ಮಾಲ್ ಇಂಟೆಸ್ಟೈನ್. ಇಟ್ ಈಸ್ ವೈಡರ್ ಆ್ಯಂಡ್ ಶಾರ್ಟರ್. ಇದನ್ನು CTTಲಿ ಕೇಳಿದರು ರೀಸೆಂಟಾಗಿ. ಶಾರ್ಟರ್ ದ್ಯಾನ್ ಸ್ಮಾಲ್ ಇಂಟೆಸ್ಟೈನ್. ಇಟ್ ಈಸ್ ಇಂಪಾರ್ಟೆಂಟ್. ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಇದರ ಒಂದು ಲೆಂತನ್ನು ಹೇಳೋದಾದರೆ 1.5 ಮೀಟರ್ ಅಷ್ಟಿರುತ್ತೆ.
ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೈಜೆಷನ್ ಆಗೋದಿಲ್ಲ, ಬಿಕಾಸ್ ಕಂಪ್ಲೀಟ್ ಡೈಜೆಷನ್ ಎಲ್ಲಾಗೋಗಿದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗೋಗಿದೆ. ಹಾಗಿದ್ರೆ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಡೈಜೆಸ್ಟೆಡ್ ಫುಡ್ ಪಾರ್ಟ್ ಹೋಗಿರುತ್ತೆ, ಇನ್ನೇನು ಅನ್ಡೈಜೆಸ್ಟೆಡ್ ಫುಡ್, ಈಗ ಜೀರ್ಣ ಆಗದಿರುವಂತಹ ಆಹಾರ ಏನಿರುತ್ತಲ್ಲ ಅದರಲ್ಲಿರುವಂತಹ ನೀರೇನಾದರೂ ಇತ್ತು ಅಂತಂದರೆ ಆ್ಯಂಡ್ ಈಗೇನು ವಿಟಮಿನ್ ಏನಾದರೂ ಇತ್ತು ಅಂತಂದರೆ ಅದೇನಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಹಾಗಿದ್ರೆ ಹೇಳಬಹುದಾ, ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ ವಿಟಮಿನ್ ಯಾವುದದು ಅಂತ ಹೇಳಿ? Do you know that? That is vitamin B12 and K. ವಿಟಮಿನ್ ಕೆ. ಇವಿಷ್ಟೇ ಆಗೋದು ಇಲ್ಲಿ ಆಗೋಂಥದ್ದು. ಕಂಪ್ಲೀಟಾಗಿ ಹೇಳೋದಾದರೆ ನಾವು ತಗೊಂಡಿರುವಂತಹ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಆ್ಯಂಡ್ ಪ್ರೋಟೀನ್, ಫ್ಯಾಟ್ಸ್, ಅಬೌಟ್ ದಟ್ ಗೊತ್ತಿರೋಂಥದ್ದು. ಈಗ ಇದರ ಒಂದು ಸಿಂಪ್ಲರ್ ಫಾರ್ಮ್ ಏನು ಅಂತಂದರೆ ದಟ್ ಈಸ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಅಮೈಲೇಸ್ ಏನಾಗುತ್ತೆ, ಇಟ್ ಬಿಕಮ್ ಗ್ಲೈಕೋಜನ್ ಆಗುತ್ತೆ. ಗ್ಲೂಕೋಗಾನ್ ಎಲ್ಲ ಒಂದೇ, ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಪ್ರೋಟೀನ್ ನೀವು ನೋಡಬಹುದು, ಪ್ರೋಟೀನಿಂದ ಏನಾಗುತ್ತೆ ಇಲ್ಲಿ ಪೆಪ್ಟೋನ್ ಅಂಥೇಳಿ, ಅಂದರೆ ಕೀಟೋನ್ ಫಾರ್ಮ್ ಇದು, ಪೆಪ್ಟೋನ್ ಆಗುತ್ತೆ. ಆನಂತರ ಮೇಯ್ನ್ ಒಂದು ಬೇಸಿಕ್ ಅಂತಂದರೆ ದಟ್ ಈಸ್ ಅಮೈನೋ ಆ್ಯಸಿಡ್. ನೀವೇನು ಹೇಳಿದ್ನಲ್ಲ ಟ್ರಿಪ್ಸಿನ್ ಅಂಥೇಳಿ ಸ್ಮಾಲ್ ಇಂಟೆಸ್ಟೈನಲ್ಲಿ, ಅದೇ ಫ್ಯಾಟ್ಸ್ ಇದ್ದಿದ್ದು ಫ್ಯಾಟಿ ಆ್ಯಸಿಡ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲರ್ ಫಾರ್ಮ್ ಗ್ಲಿಸರಾಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ದೀಸ್ ಆರ್ ಆಲ್ ದ ಡೈಜೆಸ್ಟೆಡ್ ಫಾರ್ಮ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಕೇಳ್ತಾರೆ, ಸಿಂಪಲ್ ಆಗಿರುತ್ತೆ ಪ್ರಶ್ನೆ, ಬಟ್ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಮೇನ್ ಆ ಕಾನ್ಸೆಪ್ಟ್ ಓದ್ಕೊಳ್ರಿ. ಇಟ್ ಈಸ್ ರಿಲೇಟೆಡ್ ಟು ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಹಾಗಿದ್ರೆ ಇನ್ನಿತರ ಪ್ರಾಣಿಗಳ ಬಗ್ಗೆನೂ ಸಹಿತ ನೋಡ್ತಾ ಬರೋಣ. ಅನಿಮಲ್ಸ್ಗಳ ಬಗ್ಗೆ ಅಂದರೆ ಅದರಲ್ಲೂ ನಾವು ಗ್ರಾಸ್ ಈಟಿಂಗ್ ಅನಿಮಲ್ಸ್ಗಳನ್ನು ನೋಡೋಣ. ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಂತ ಅಂದರೆ ಗೊತ್ತಿದೆ, ಎಕ್ಸಾಂಪಲ್ ಹೇಳಬೇಕಾ? ನೋ ನೀಡ್ ಆಫ್ ಎಕ್ಸಾಂಪಲ್ಸ್ ಅಂದ್ಕೊಳ್ತೀನಿ. ಕವ್, ಲೆಟ್ಸ್ ಟೇಕ್ ಕವ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಆ ಸಸ್ಯಗಳನ್ನು ತಿಂದು, ಅಂದರೆ ಗ್ರಾಸ್ಗಳನ್ನು ತಿಂದು ಏನು ಜೀರ್ಣಕ್ರಿಯೆ ಎಲ್ಲ ಮಾಡ್ಕೊಳುತ್ತಲ್ಲ ಅಂಥವುಗಳನ್ನು ನಾವು ರುಮೆನ್ ಅಂತ ಹೇಳಿ ಕರಿತೀವಿ. ರುಮೆನ್ ಅಂತ ಹೇಳಿ ಅದರಲ್ಲಿ ಆಗುವಂತಹ ಡೈಜೆಷನ್ ಪ್ರೋಸೆಸ್ನ ನಾವು ರುಮಿನೇಷನ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಟ್? ರುಮಿನೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಇದರಲ್ಲಿ ಪಾರ್ಟ್ ಇದೆ ಒಂದು, ಅದನ್ನು ರುಮೆನ್. ಆ್ಯಕ್ಚುಲಾಗಿ ಗ್ರಾಸ್ ಈಟಿಂಗ್ ಅನಿಮಲ್ಸ್ಗಳನ್ನು ಏನಂತ ಕರಿತೀವಿ ಅಂತಂದರೆ, ವೇಟ್ ಅ ಮಿನಿಟ್, ಕಲರ್ ಸೆಲೆಕ್ಷನ್, ರುಮಿನೆಂಟ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಟ್? ರುಮಿನೆಂಟ್ಸ್. ಗೊತ್ತಾಗ್ತಿದೆಯಾ? ಹಾಗಿದ್ರೆ ನೋಡೋಣ ಯಾವ ರೀತಿಯಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳಿ. ಇಟ್ ಈಸ್ ಅಬೌಟ್ ಇಂಟ್ರಡಕ್ಷನ್ ಅಷ್ಟೇ. ಇಲ್ಲಿ ರುಮಿನೇಷನಲ್ಲಿ ರುಮಿನೆಂಟ್ಸ್ ಅಂತ ಏನು ಹೇಳ್ತಿದ್ದೀವಲ್ಲ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಕಂಟೈನ್ಸ್ ಒನ್ ಪಾರ್ಟ್ ದಟ್ ಈಸ್ ಕಾಲ್ಡ್ ರುಮೆನ್. ಈ ರುಮೆನಲ್ಲಿ ಅದಕ್ಕೆ ಯಾವಾಗ ಗ್ರಾಸ್ಗಳು ಸಿಗ್ತಾ ಹೋಗುತ್ತೋ ಅದನ್ನು ಚೆನ್ನಾಗಿ ತಗೊಂಡು ಬಾಯಲ್ಲಿ ಚೆನ್ನಾಗಿ ಆಗೋದು ಏನು ಮಾಡುತ್ತೆ, ರುಮೆನ್ ಪಾರ್ಟಿಗೆ ಕಳಿಸುತ್ತೆ. ರುಮೆನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು ಎಮ್ಮೆ, ಹಸು ಇವುಗಳೆಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಕೂತ್ಕೊಂಡಿರ್ತವೆ, ಸುಮ್ಮನೆ ಬಾಯಲ್ಲಿ ಜಗಿತಾ ಅಂತ ತಿನ್ಕೊಂಡು ಕೂತಿರ್ತವೆ ಅಲ್ವಾ? ಯಾಕೆ ಹೀಗೆ ಅಂತ ಅಂದರೆ ಇದರಲ್ಲಿ ಸ್ಟೋರ್ ಆಗಿರುವಂತಹ ಆ ಫುಡ್ ಪಾರ್ಟನ್ನು ತಗೊಳುತ್ತೆ, ಮತ್ತೆ ಅದು ಬಾಯಿಗೆ ತೊಗೊಂಡು ಅಗಿತಾ ಇರುತ್ತೆ, ಅಗಿದು ಆ ನಂತರ ಸ್ಟಮಕ್ಕಿಗೆ ಕಳಿಸುತ್ತೆ. ಸೊ ದೀಸ್ ಆರ್ ಕಾಲ್ಡ್ ರುಮಿನೆಂಟ್ಸ್ ಅಂತ ಹೇಳಿ ಕರೆಯೋದು. ಇದರಲ್ಲಿ ಈ ಗ್ರಾಸ್ನಲ್ಲಿ ನೀವೇನಾದರೂ ಈಗ ಗ್ರಾಸನ್ನು ನಾವು ತಿಂದ್ವಿ ಅಂತಂದರೆ ನಮ್ಮಲ್ಲಿ ಅದು ಡೈಜೆಷನ್ ಆಗಲ್ಲ. ಯಾಕೆ? ನೀವು ಹೇಳ್ಬೋದು ನಮ್ಮಲ್ಲಿ ರುಮೆನ್ ಇಲ್ಲ ಅದಕ್ಕೋಸ್ಕರ ಅಂಥೇಳಿ. ನಾಟ್ ಎ ಕರೆಕ್ಟ್ ಆನ್ಸರ್. ಬಟ್ ಇದರಲ್ಲಿ ಗ್ರಾಸಲ್ಲಿರುವಂಥದ್ದು ಸೆಲ್ಯುಲೋಸ್, ಅಂದರೆ ಕಾರ್ಬೋಹೈಡ್ರೇಟ್ ಯಾವುದದು? ಸೆಲ್ಯುಲೋಸ್ ಆಗಿರುತ್ತೆ. ಈ ಸೆಲ್ಯುಲೋಸ್ ನಮ್ಮ ಬಾಡಿಲಿ ಡೈಜೆಷನ್ ಆಗೋದಿಲ್ಲ. ಇದನ್ನು ಡೈಜೆಷನ್ ಮಾಡೋದಕ್ಕೆ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದಾಗಿ ಏನಾಗುತ್ತೆ, ಅದು ನಮ್ಮ ಬಾಡಿಲಿ ಡೈಜೆಷನ್ ಆಗೋದಿಲ್ಲ. ಹಾಗಿದ್ರೆ ಆ ಬ್ಯಾಕ್ಟೀರಿಯಾ ನೇಮ್ ಗೊತ್ತಿದೆಯಾ? ಲೆಟ್ಸ್ ಕಮೆಂಟ್. ಓಕೆ, ಮುಂದೆ ಬರೋಣ. ಅದೇ ರೀತಿಯಾಗಿ ಸಿಕಮ್ ಅಂತ ಹೇಳಿ ಒಂದು ಪಾರ್ಟ್ ಇದೆ. ಸಿಕಮ್ ಇದು ಯಾವ ಪ್ರಾಣಿಗಳಿರುತ್ತೆ ಅಂತಂದರೆ ಹಾರ್ಸ್ ಆಗಿರ್ಬೋದು, ರ್ಯಾಬಿಟ್, ಈ ಥರದ ಅನಿಮಲ್ಸ್ಗಳಲ್ಲಿ ಇದು ಒಂದು ದೊಡ್ಡ ಚೀಲ ಥರ. ಈ ಚೀಲ ಎಲ್ಲಿರುತ್ತೆ ಅಂತಂದರೆ ನಮ್ಮ ಒಂದು ಫುಡ್ ಪೈಪ್ ಇರುತ್ತಲ್ಲ, ಫುಡ್ ಪೈಪ್ ಆರ್ ಈಸೋಫಿಗಸ್ ಅಂತ ಏನು ಕರಿತೀವಲ್ಲ, ಫುಡ್ ಪೈಪ್ಗೂ ಮತ್ತು ಇಂಟೆಸ್ಟೈನ್ ಇರುತ್ತಲ್ಲ, ಇದರ ಮಧ್ಯದಲ್ಲಿ ಏನಾಗಿರುತ್ತೆ, ಈ ಸಿಕಮ್ ಪಾರ್ಟ್ ಇರುತ್ತೆ. ಈ ಸಿಕಮ್ ಪಾರ್ಟ್ ಏನಾಗಿರುತ್ತೆ, ಹೆಲ್ಪ್ಸ್ ಫಾರ್ ದ ಫುಡ್ ಡೈಜೆಷನ್. ಓಕೆನಾ? ನೆಕ್ಸ್ಟ್ ಮುಂದೆ ಬರೋಣ. ಅಮೀಬಾ. ಇದು ಸಹಿತ ಮುಖ್ಯವಾಗಿರುವಂತಹ ಕಾನ್ಸೆಪ್ಟ್. ಇದು ಸಹಿತ ಒಂದು ಜೀವಿ ಅಲ್ವಾ? ಅಫ್ಕೋರ್ಸ್. ಇದರಲ್ಲಿರುವಂತಹ ಸ್ಯೂಡೋಪೋಡಿಯಾ ಕೇಳಿದಿರಾ? ಮಿಥ್ಯಪಾದ ಅಂತ ಹೇಳಿ ಕರಿತೀವಿ. ಸ್ಯೂಡೋಪೋಡಿಯಾ ಇದನ್ನು ಮಿಥ್ಯಪಾದ ಅಂತ ಹೇಳ್ತೀವಿ, ಅಂದರೆ ಸುಳ್ಳು ಪಾದ. ಅಂದರೆ
ನಾವು ಹೇಳ್ತೀವಿ ಅಮೀಬಾಗೆ ಯಾವುದೇ ರೀತಿಯಾದಂಥ ಶೇಪ್ ಇಲ್ಲ, ನಾನು ಮರದ ಶೇಪೇ ಬರಿಬೋದು ಅಥವಾ ಒಂದು ಮನುಷ್ಯನ ಶೇಪೇ ಬರಿಬೋದು, ಅದಕ್ಕೆ ಯಾವುದೇ ರೀತಿಯಾದಂಥ ಶೇಪ್ ಇಲ್ಲ ಅಂದಮೇಲೆ ನಾವು ಹೆಂಗೆ ಬರೆದ್ರೇನು ಅಲ್ವಾ? ಇಟ್ ಮೀನ್ಸ್ ಫಾಲ್ಸ್ ಫೀಟ್. ವಾಟ್ ಈಸ್ ದ್ಯಾಟ್? ಫಾಲ್ಸ್ ಫೀಟ್, ಸುಳ್ಳು ಪಾದ, ಫೀಟ್. ಅಂದರೆ ಇದೇನಾಗುತ್ತೆ ಅಂತಂದರೆ ಈ ಅಮೀಬಾದಲ್ಲಿ ಫುಡ್ ವ್ಯಾಕ್ಯೂಲ್ ಇರುತ್ತೆ. ಈ ಫುಡ್ ವ್ಯಾಕ್ಯೂಲ್ ಮೂಲಕ ಏನಾಗುತ್ತೆ, ಈ ಫುಡ್ ವ್ಯಾಕ್ಯೂಲ್ ಮೂಲಕ ಏನಾಗುತ್ತೆ, ಫುಡ್ ಇಂಟೇಕ್ ಆಗುವಂಥದ್ದು. ಇಲ್ಲಿ ಮೇಯ್ನಾಗಿ ಈ ಸ್ಯೂಡೋಪೋಡಿಯಾ ಮೂಲಕ ಹೋಗುವಂಥದ್ದು. ಈ ರೀತಿಯಾಗಿ ಹೋಗೋದ್ರ ಮೂಲಕ ಏನಾಗುತ್ತೆ, ಅದು ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್ ಆ್ಯಂಡ್ ಅದೇ ರೀತಿಯಾಗಿ ಈ ಮಿಥ್ಯಪಾದಗಳ ಮೂಲಕ ಏನಾಗುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಮೂವ್ ಆಗುವಂಥದ್ದು. ಅದಕ್ಕೋಸ್ಕರನೇ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಶೇಪ್ ಇಲ್ಲ ಅನ್ನೋದನ್ನು ನಾವು ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಅಬೌಟ್ ರುಮನ್, ಹಾಗೆ ಸಿಕಮ್ ಇರುವಂಥದ್ದು, ಹಾಗೆ ಅಮೀಬಾ ಬಗ್ಗೆ. ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ ಡೈಜೆಷನ್ ಕಾನ್ಸೆಪ್ಟ್. ಇದರ ನಂತರನೇ ಬರೋದು ದಟ್ ಈಸ್ ಏಜೇಷನ್. ಇಟ್ ಮೀನ್ಸ್ ಫಿಕಸ್ ಥ್ರೂ ಏನಸ್ ಹೊರಗೆ ಹೋಗುವಂಥದ್ದು, ಫಿಕಸ್. ES, not US, that is ES, ಫಿಕಸ್. ಅರ್ಥ ಆಯ್ತಾ? ಈಸಿಯಾಗಿದೆ ಅಲ್ವಾ ಚಾಪ್ಟರ್, ಆ್ಯಂಡ್ ಇಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ. ಲೆಟ್ಸ್ ಸಿ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಗಿರುತ್ತೆ ಅಂಥೇಳಿ. ನಿಮಗೆ ಈ ಒಂದು ವಿಡಿಯೋನ ನಾನು ಮಾರ್ನಿಂಗೇ ಅಪ್ಲೋಡ್ ಮಾಡ್ತಾ ಇರೋದು, ಬಿಕಾಸ್ ಎಕ್ಸಾಮ್ ತುಂಬ ನಿಯರ್ ಇದೆ. ಸೊ ಮೋರ್ ಕಾನ್ಸೆಪ್ಟನ್ನು ಹೇಳಬೇಕಾಗಿದೆ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಡೈಜೆಷನ್ ಪ್ರೋಸೆಸ್ದ ಹಾಕ್ತಾಯಿದ್ದೀನಿ. ಈವ್ನಿಂಗ್ ನಿಮಗೆ ನಾನು ನೆಕ್ಸ್ಟ್ ದಟ್ ಈಸ್ ಎಕ್ಸ್ಕ್ರೀಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ MCQsಗಳು ಇಂಪಾರ್ಟೆಂಟ್ ಇದ್ದಾವೆ, ನನ್ನ ಹತ್ರ ತುಂಬ ಇದ್ದಾವೆ, ಅವುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಫೀಡ್ಬ್ಯಾಕ್, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಪಕ್ಕಾ ನಿಮಗೆ ನಾನು ಹೇಳ್ತೀನಿ, CTETಗೆ ಆ್ಯಂಡ್ TETಗೆ ಆ್ಯಂಡ್ ಅದರ್ ಎಕ್ಸಾಮ್ಸ್ ರಿಲೇಟೆಡ್ ಟು, ಅಂದರೆ ಮೇಯ್ನಾಗಿ ನಿಮಗೆ ಅದರಲ್ಲಿ ಜನರಲ್ ಸೈನ್ಸ್ ಏನಾದರೂ ಕೇಳಿದ್ದಾರೆ ಅಂತಂದರೆ 100% ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ನಾನು ರೆಸ್ಪಿರೇಷನ್ ಬಗ್ಗೆ ಇರುವಂಥದ್ದು ಎಲ್ಲದನ್ನು ಹೇಳಿದ್ದೀನಿ. ಒಂದು ವಿಡಿಯೋ ಇದೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಅದನ್ನೇ ಕೊಟ್ಟಿರ್ತೀನಿ. ಮೇಕ್ ಯೂಸ್ ಆಫ್ ದಿಸ್. ಬೇರೆ ಏನಾದರೂ ಕಾನ್ಸೆಪ್ಟನ್ನು ಹೇಳ್ಕೊಡ್ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆರ್ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, TET ಡಿಸ್ಕಷನ್ ಅಂತ ಹೇಳಿ, ಆ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಅ ಗುಡ್ ಡೇ.